ಪ್ರಿಯರೇ, ಬೆಳಗಿನ ಜಾವದಲ್ಲಿ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವಾಗ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ನಮ್ಮನ್ನು ನಾವು ಸಿದ್ಧತೆ ಪಡಿಸಿಕೊಳ್ಳೋಣ. ಆ ಕರ್ತಾದಿ ಕರ್ತನನ್ನು ನಾವು ಆರಾಧಿಸುವುದಕ್ಕಾಗಿ. ಆತನು ನಮ್ಮ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆತನು ಜೀವವುಳ್ಳ ದೇವರಾಗಿದ್ದಾನೆ. ಎಲ್ಲ ರೋಗವನ್ನು ಗುಣಪಡಿಸುವ ದೇವರಾತನಾಗಿದ್ದಾನೆ. ಎಲ್ಲ ಮುರಿದಂತ ಹೃದಯಗಳನ್ನು ಕಟ್ಟುವ ಆತನಾಗಿದ್ದಾನೆ. Every brokenness he will heal this morning. ನಾವು ಅಂಧಕಾರದಲ್ಲಿರುವಾಗ ನಮಗೆ ಬೆಳಕನ್ನು ಕೊಡುವ ಆತನಾಗಿದ್ದಾನೆ. While we are in darkness, God is there to give us life. ನಮ್ಮ ಜೀವಿತದಲ್ಲಿ ಯಾವುದೇ ಒಂದು ಅಸಾಧ್ಯ ಸಂಗತಿ ಆಗಿರಬಹುದು. In our lives there may be many things that are impossible. ಆದರೆ ಆತನಲ್ಲಿ ಮಾತ್ರ ಎಲ್ಲವೂ ಸಾಧ್ಯವಾಗಿದೆ. But in Jesus everything is possible. मेरा यीशु जिंदा है, मेरा यीशु जिंदा है, मेरा यीशु जिंदा है, मेरा यीशु जिंदा है. ಎಲ್ಲರೂ ಸೇರಿ ಯೋಗ್ಯ ದೇವರು. You're worthy God. ನಿನ್ನಂತನು ಬೇರೆ ಇಲ್ಲ. There is no other God. रोगी को तू चंगा करता, टूटे दिल को तू जोड़ता, अंधों को तू रोशनी जिंदा है
मेरे खुदा, जिंदा है जिंदा खुदा, मेरा यीशु जिंदा है. ಸ್ವಾಮಿ ಬೆಳಗಿನ ಜಾವದಲ್ಲಿ ಸ್ವಾಮಿ ಕರ್ತನೆ This morning, God, ನಮ್ಮನ್ನು ನಾವು ತಗ್ಗಿಸಿಕೊಳ್ತೀವಿ ನಿನ್ನ humble ಪ್ರಸನ್ನತೆಯಲ್ಲಿ. ourselves, Lord. ಸ್ವಾಮಿ ನಿನ್ನ ಜೀವವುಳ್ಳ ದೇವರು ಇದ್ದೇ ಎಂಬುದನ್ನು ನಾವು ನಂಬುತ್ತೇವೆ ಸ್ವಾಮಿ. We believe that you are God of life, O Lord. ಅದಕ್ಕಾಗಿ ನಾವು ನಿನ್ನನ್ನು ಆರಾಧಿಸಲಿಕ್ಕೆ ಬಂದಿದ್ದೇವೆ That is ಸ್ವಾಮಿ. why we are here to worship you, God. ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸ್ತಾ ಇದ್ದೇವೆ. This morning we are here to worship the living God. ನಮ್ಮ ನಂಬಿಕೆಯನ್ನು ನಾವು ಕಳೆದುಕೊಳ್ಳೋದು ಬೇಡ. We will not lose our faith ಆ ಜೀವವುಳ್ಳ ದೇವರು ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿದ್ದಾನೆ. because God, who is full of life, is in our midst. ಥ್ಯಾಂಕ್ ಯು ಜೀಸಸ್. ಎಲ್ಲ ಮಹಿಮೆ ಗೌರವನಿಗೆ ಸಲ್ಲಿಸ್ತೇವೆ. All glory and honor to you, Lord. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ. In Jesus' name we pray. ಆಮೆನ್. Amen. ಎಲ್ಲರೂ ಚಪ್ಪಾಳೆ ತಟ್ತಾ We worship a God who is the God of Abraham, Isaac and Jacob. ಅಬ್ರಹಾಮ್, ಇಸಾಕ್, ಯಾಕೋಬ ದೇವರನ್ನು ಆರಾಧಿಸ್ತಾ Put your ಇದ್ದೇವೆ. hands together. ನಾವು ಚಪ್ಪಾಳೆ ತಟ್ಟಿಕೊಳ್ಳೋಣ. ಇಸ್ರಾಯೇಲಿನ ದೇವರೇ, ಕೊಂಡಾಡುವ ರಾಜನೇ, ಲೋಕವಾಳುವ ಕರ್ತನೇ, ಎಂದೆಂದಿಗೂ ಸ್ತೋತ್ರವೇ. How many of you are excited in the presence of God? ದೇವರ ಪ್ರತ್ಯಕ್ಷ ಉತ್ಸುಕರಾಗಿದ್ದೀರಾ? Amen. ಆಮೆನ್. Come on, Lord, put your hands together. ಎಲ್ಲರೂ ಸೇರಿ ನಾವು ಸ್ತುತಿ ಮಾಡಿಕೊಳ್ಳೋಣ. இஸ்ரவேலின் தேவரே, கொண்டாடுவே ராஜனே, லோகவாழுவ கர்த்தனே, ಎಂದೆಂದಿಗೂ ಸ್ತೋತ್ರವೇ. ಇಸ್ರಾಯೇಲಿನ್ ದೇವರೇ, ಕೊಂಡಾಡುವೆ ಜೋರಾಗಿ ಹಾಡಿಕೊಳ್ಳೋಣ. ಲೋಕವಾಳುವ ಕರ್ತನೇ, ಎಲ್ಲರೂ ಕೈಗಳನ್ನೆತ್ತಿ. We give you praise. We praise your name, God. Everyone once more, put your hands together. ಉನ್ನತ ದೇವರೇ, ಕಾಯುವ ದೇವರೇ, ಸೃಷ್ಟಿಯ ದೇವರೇ, ರಕ್ಷಿಸುವ ದೇವರೇ, ಉನ್ನತ ದೇವರೇ, ಕಾಯುವ ದೇವರೇ, ಸೃಷ್ಟಿಯ ದೇವರೇ, ಎಲ್ಲರೂ ಸೇರಿ hallelujah. Come on, let there be some praise in the house of God. Let there be some worship in the house of God this morning. Hallelujah. Oh, hallelujah. Everyone put your hands together. ಚಪ್ಪಾಳೆ ತಟ್ಟಿಕೊಳ್ಳೋಣ. Give you praise, God. Oh, we give you worship. Come on, once more, everyone. ಇಲ್ಲಿ ನಾವೆಲ್ಲರೂ ಸೇರಿಕೊಂಡು Come on, clap the way I'm clapping. ಈ ರೀತಿಯ ಚಪ್ಪಾಳೆ ತಟ್ಟಿಕೊಳ್ಳೋಣ. ಅಬ್ರಹಾಮಿನ ದೇವರೇ, ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ದಾವೀದನ ದೇವರೇ. ಓ ಅಬ್ರಹಾಮಿನ ದೇವರೇ, ಇಸಾಕಿನ ದೇವರೇ, ಯಾಕೋಬಿನ ದೇವರೇ, ದಾವೀದನ ದೇವರೇ. Hallelujah.
ದೇವರೇ, ಉನ್ನತ ದೇವರೇ, ಕಾಯುವ ದೇವರೇ, ಸ್ತುತಿಯ ದೇವರೇ, ರಕ್ಷಿಸುವ ದೇವರೇ, ಉನ್ನತ ದೇವರೇ, ಕಾಯುವ ದೇವರೇ, ಸ್ತುತಿಯ ದೇವರೇ, ಎಲ್ಲರೂ ಸೇರಿ ಹಲ್ಲೆಲೂಯಾ. ಯೇಸಪ್ಪ, ನಿನ್ನ ನಾಮದಲ್ಲಿ ನಾವು ಆರಾಧಿಸ್ತೇವೆ. ದೇವರೇ, ರಕ್ಷಿಸುವ ದೇವರೇ, ಹಾಡಿಕೊಳ್ಳ ಎಲ್ಲರೂ ಸೇರಿ. ಉನ್ನತ ದೇವರೇ, ಕಾಯುವ ದೇವರೇ. You know, we have to worship God like never before this ಇಂದು morning. ಎಂದಿಗೂ ಮಾಡದ ಹಾಗೆ ಮಾತನ್ನು ಆರಾಧಿಸಿರಿ. All around us there are problems. ಸುತ್ತಲೂ ನೋಡುವಾಗ ಎಲ್ಲ ಕಡೆ ಸಮಸ್ಯೆ ಇದೆ. All around us, the corona second wave, many people are fearing of that. ಎರಡನೇ ಹಂತದ ಕೊರೋನಾ ಇದೆ ಎಂಬುದಾಗಿ ಜನರು ಭಯಪಡ್ತಾ ಇದ್ದಾರೆ. All around us, people are losing their lives due to this pandemic. ಈ ಒಂದು ಕಷ್ಟಕರವಾದ ಸಮಯ ಅನೇಕ ತಮ್ಮ ಜೀವಿತವನ್ನು ಕಳೆದುಕೊಳ್ತಾ ಇದ್ದಾರೆ. You know, as we are singing this song, ಈ ಹಾಡನ್ನು ನಾವು ಹಾಡ್ತಾ ಇರುವಾಗ, the God of Israel ಇಸ್ರಾಯೇಲಿನ ದೇವರು is your God and my God. ನಿಮ್ಮ ದೇವರು ನಮ್ಮ ದೇವರು ಆತನಾಗಿದ್ದಾನೆ. His protection is upon us. ಆತನ ಸಂರಕ್ಷಣೆ ನಮ್ಮ ಮೇಲೆ ಇದೆ. The blood covering is upon us. ರಕ್ತದ ಹೊದಿಕೆ ನಮ್ಮ ಮೇಲೆ ಇದೆ. The reason we are alive today ಇದು ನಾವು ಜೀವಿಸುವ ಕಾರಣ is because He has covered you under the shadow of His wings. ಆತ ರೆಕ್ಕೆ ಮೇಲೆ ಆತ ನಮ್ಮನ್ನು ಕಾಪಾಡಿಕೊಂಡು ಆತ ಇಟ್ಟಿದ್ದಾನೆ. We have to be so thankful to Him ಆತನಿಗೆ ನಾವು ವಂದನೆಗಳನ್ನು ಸಲ್ಲಿಸಬೇಕು. that corona has not touched us, but only the karuna of God, the grace of God has been upon us. ಯಾವುದೇ ಕಾರಣ ನಮ್ಮನ್ನು ಮುಟ್ಟಿಲ್ಲ, ದೇವರ ಕೃಪೆ ನಮ್ಮನ್ನು ಅದು ಮುಟ್ಟಿದೆ. Lift both your hands to the Lord. ದೇವರ ಕಡೆ ಎರಡು ಕರಗಳನ್ನು ಮೇಲಕ್ಕೆತ್ತೋಣ. I thank you, Father, ನಿನಗೆ ವಂದನೆ ಸ್ವಾಮಿ. that you are watching over me, ನನ್ನ ಮೇಲೆ ನೋಡುವವ ನೀನಾಗಿದ್ದಿ that you ಸ್ವಾಮಿ. are protecting me, God, ನನ್ನನ್ನು ಸಂರಕ್ಷಿಸಿದಿ ಕರ್ತನೆ. from every sickness, God, ಎಲ್ಲ ಅನಾರೋಗ್ಯದಿಂದ from ಸ್ವಾಮಿ. every accident, Lord, ಎಲ್ಲ ಅಪಘಾತದಿಂದ from ಕರ್ತನೆ. every virus, God. ಎಲ್ಲ ವೈರಸ್ ಇಂದ ಕರ್ತನೆ. You have been protecting my life, Father. ನನ್ನ ಜೀವಿತನ ಸಂರಕ್ಷಿಸಿದಿ ಸ್ವಾಮಿ. I'm grateful to you this morning, ನಿನಗೆ God. ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. Oh, ಉನ್ನತ ದೇವರೇ, ಕಾಯುವ ದೇವರೇ, ಸೃಷ್ಟಿಯ ದೇವರೇ, ರಕ್ಷಿಸುವ ದೇವರೇ. Oh, ಉನ್ನತ ದೇವರೇ, ಕಾಯುವ ದೇವರೇ, ಸೃಷ್ಟಿಯ ದೇವರೇ. ಎಲ್ಲರೂ ಸೇರಿ ಹಲ್ಲೆಲೂಯಾ. We give you praise. We give you glory. ಯೇಸಪ್ಪ, ನಿನಗೆ ಸ್ತೋತ್ರ. ಕಾಪಾಡುವ ದೇವರೇ, ಕಾಯುವ ದೇವರೇ. Come on, hallelujah. Hallelujah.
ಎಲ್ಲರೂ ಕೈಗಳನ್ನೆತ್ತಿ ಜೋರಾಗಿ ಹಾಡುತ್ತಾ ನಮ್ಮ ಸ್ವರದಿಂದ ನಮ್ಮ ಬಲದಿಂದ ಆತನು ಆರಾಧಿಸೋಣ. Thank you, Jesus. Father God, this morning we want to thank you, Lord. ದೇವರೇ, ಬೆಳಗ್ಗೆ ಸಮದಲಪ್ಪ ನಿನಗೆ ವಂದನೆ ಸಲ್ಲಿಸ್ತೇವೆ. What a wonderful God we serve. ಅತಿ ಸುಂದರವಾದ ದೇವರನ್ನು ನಾವು ಸೇವಿಸುತ್ತೇವೆ. Thank you for your presence in our midst, Lord. ನಿನ್ನ ಪ್ರಸನ್ನ ನಮ್ಮ ಮಧ್ಯದಲ್ಲಿ ಇದ್ದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. This is our prayer, God, that we would desire more of you, Lord. ನಮ್ಮ ಪ್ರಾರ್ಥನೆಯಾಗಿದೆ ಸ್ವಾಮಿ, ಇನ್ನೂ ಹೆಚ್ಚಾಗಿ ನಿನ್ನನ್ನು ನಾವು ಬಯಸುತ್ತೇವೆ ಸ್ವಾಮಿ. You would increase in our lives and we would decrease, Father. ನಮ್ಮ ಜೀವಿತಲಪ್ಪ ನೀನು ಮೇಲಕ್ಕೆತ್ತಲ್ಪಡಬೇಕು ಸ್ವಾಮಿ, ನಾವು ತಗ್ಗಿಸಲ್ಪಡಬೇಕು. We are here to, Lord, honor your presence. ನಾವಿಲ್ಲಿದ್ದೇವೆ ಸ್ವಾಮಿನ ಪ್ರಸನ್ನತೆಯನ್ನು ಗೌರವಿಸುವುದಕ್ಕಾಗಿ. It is you, Lord, that we seek. ನಿಮ್ಮನ್ನು ಸ್ವಾಮಿ ನಾವು ಹುಡುಕುತ್ತೇವೆ ಕರ್ತನೆ. No one can take your place, Father. ನಿನ್ನ ಸ್ಥಳವನ್ನು ಯಾರು ತೆಗೆದುಕೊಳ್ಳಿಕ್ಕೆ ಸಾಧ್ಯವಿಲ್ಲ You are ಸ್ವಾಮಿ. highly exalted, Father. ನೀವು ಉನ್ನತವಾಗಿ ನಿನ್ನನ್ನು ಗೌರವಿಸುತ್ತೇವೆ. We honor your presence, humbling ourselves, Lord. ನಮ್ಮನ್ನು ನಾವು ತಗ್ಗಿಸಿಕೊಂಡು ನಿನ್ನ ಪ್ರಸನ್ನತೆಯನ್ನು ಗೌರವಿಸುತ್ತೇವೆ. For you are the lifter of our heads, Lord. ನೀ ನಮ್ಮ ತಲೆಗಳನ್ನು ಮೇಲಕ್ಕೆತ್ತುವ ದೇವರು. You cause your face to shine upon us, Lord. ನಿನ್ನ ಒಂದು ಮುಖವು ನಮ್ಮ ಮುಖದ ಮೇಲೆ ಪ್ರಕಾಶಿಸುವಂತೆ ಮಾಡುವ From ದೇವರು. darkness you lifted us up into the light, Father. ಕತ್ತಲಿನ ಬೆಳಕಾಗಿ ನೀವು ಪ್ರಕಾಶಿಸುವಂತ ದೇವರು ಸ್ವಾಮಿ. Sinful we were, O God. ನಾವು ಪಾಪದಲ್ಲಿದ್ದೇವೆ ಸ್ವಾಮಿ. You shed your blood, Lord, to cleanse us, Master. ದೇವಿನ ಪರಿಶುದ್ಧವಾದ ರಕ್ತವನ್ನು ಸುರಿಸಿ ನಮ್ಮನ್ನು ಶುದ್ಧೀಕರಿಸಿದಿ. We are not worthy, Lord, ನಾವು to be ಯೋಗ್ಯರಿರಲಿಲ್ಲ here. ಸ್ವಾಮಿ. But you made us worthy, Lord, to stand in your presence, O God. ನಿನ್ನ ಪ್ರಸನ್ನ ನಿಂತುಕೊಳ್ಳೋದಕ್ಕಾಗಿ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿದಿ ಸ್ವಾಮಿ. There is nothing good in us, Lord, ನಮ್ಮೊಳಗೆ ಯಾವುದು ಒಳ್ಳೆ ಸಂಗತಿ ಇಲ್ಲ ಸ್ವಾಮಿ. that we can boast about. ನಮ್ಮನ್ನು ನಾವು ಒಂದು ಗರ್ವಪಡಿಸುವುದಕ್ಕಾಗಿ ಕರ್ತನೆ. We are full of sin, Lord. ನಮ್ಮೊಳಗೆ ಎಲ್ಲ ಒಂದು ಪಾಪವಿದೆ We are ಸ್ವಾಮಿ. born in sin, Father. ನಾವು ಪಾಪದಲ್ಲಿ ಹುಟ್ಟಿದ್ದೇವೆ ಸ್ವಾಮಿ. But still you formed us in the wombs of our mother and you knew us, O God. ನೀ ನಮ್ಮ ತಾಯಿಯ ಗರ್ಭದಲ್ಲಿ ರೂಪಿಸಿ ನಮ್ಮನ್ನು ಮಾಡಿದಿ ಸ್ವಾಮಿ ಕರ್ತನೆ. And you died for us, Lord, ನಮಗಾಗಿ ನಿನ್ನ ಮರಣ ಹೊಂದಿದ್ದಿ ಸ್ವಾಮಿ. that we might have life eternal, O God. ನಮಗೆ ನಿತ್ಯ ಜೀವ ಸಿಗುವ ಹಾಗೆ ನೀನು ಮಾಡಿದಿ ಸ್ವಾಮಿ. You called us by our names, O God. ನಮ್ಮ ಹೆಸರು ನಿನ್ನ ಕರೆದಿದ್ದಿ ಸ್ವಾಮಿ. You lifted us up from that mighty clay, Father. ಆ ಒಂದು ತಗ್ಗಿನಿಂದ ಪಾನವನ್ನು ನಿನ್ನ ಮೇಲೆ ಕೆತ್ತಿದ್ದಿ ಸ್ವಾಮಿ. Today, if we are standing here, it is not by any good that we have done, but it is only the grace of God, Lord. ನಾವು ಇಲ್ಲಿ ನಿಂತಿದ್ದು ಸ್ವಾಮಿ ಯಾವುದೇ ಒಳ್ಳೆ ಸಂಗತಿಗಳಿಂದ ಅಲ್ಲ ಸ್ವಾಮಿ, ಆದರೆ ನಿನ್ನ ಕೃಪೆಯ ಮೂಲಕ ನಾವು ಇಲ್ಲಿ ನಿಂತುಕೊಂಡಿದ್ದೇವೆ ಸ್ವಾಮಿ. We thank you for your grace, Lord. ನಿನ್ನ ಕೃಪೆಗೋಸ್ಕರ ವಂದನೆ ಸಲ್ಲಿಸ್ತೇವೆ Thank you for ಸ್ವಾಮಿ. your mercy, Lord. ನಿನ್ನ ಕರುಣೆಗೋಸ್ಕರ ವಂದನೆ Thank ಸಲ್ಲಿಸ್ತೇವೆ. you for your love for us, Lord. ನಮಗಾಗಿಟ್ಟಂತ ಪ್ರೀತಿಗೋಸ್ಕರ ವಂದನೆ ಸಲ್ಲಿಸ್ತೇವೆ. Thank you for this beautiful day that you have blessed us, Lord, to see it, O God. ಈ ದಿನ ನೋಡೋದಕ್ಕಾಗಿ ನಮಗೆ ಈ ದಿನವನ್ನು ಆಶೀರ್ವಾದ ಮಾಡಿದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. So many wanted to see this Sunday, Lord, but they are not with us. ಅನೇಕರು ಸ್ವಾಮಿ ಭಾನುವಾರ ನೋಡ್ಬೇಕೆಂಬುದಾಗಿ ಬಯಸಿದ್ರಾದವರು ಇಲ್ಲ ಸ್ವಾಮಿ ಕರ್ತನೆ. But how blessed it is, Lord. We are here to praise the name of Jesus. ಇದು ಎಷ್ಟು ಆಶೀರ್ವಾದಕರವಾಗಿದೆ ಸ್ವಾಮಿ, ಭಾನುವಾರ ಬಂದು ನಿನ್ನ ಸ್ತುತಿ ಮಾಡುವುದು ಕರ್ತನೆ. Accept, Lord. Accept our worship, I pray, Father. ನಾವು ಪ್ರಾರ್ಥಿಸುತ್ತೇವಪ್ಪ, ನಮ್ಮ ಆರಾಧನೆಯನ್ನು ಸ್ವೀಕರಿಸಿಕೋ ಕರ್ತನೆ. Let our worship touch the throne of grace this morning, God. ಈ ಬೆಳಗಿನ ಸಮದಲಪ್ಪ ನಮ್ಮ ಆರಾಧನೆಯ ಸಿಂಹಾಸನವನ್ನು ಮುಟ್ಟಲಿ ಸ್ವಾಮಿ. We need more of you, Father. ಇನ್ನು ಹೆಚ್ಚಾಗಿ ನಮಗೆ ಬೇಕು We ಸ್ವಾಮಿ. need more of you, Jesus. ಇನ್ನು ಹೆಚ್ಚಾಗಿ ಯೇಸುವೆ ನಮಗೆ ನೀನು We ಬೇಕು. need more of you, Holy Spirit, in our lives. ನಮ್ಮ ಜೀವನದ ಪವಿತ್ರಾತ್ಮ ಇನ್ನು ಹೆಚ್ಚಾಗಿ ನಮಗೆ ಬೇಕು. Touch us, Lord. Touch all of us here, oh God. ನಮ್ಮನ್ನು ಸ್ವಾಮಿ ನಮ್ಮೆಲ್ಲರನ್ನು ಇಲ್ಲಿ ಮುಟ್ಟು ಸ್ವಾಮಿ ಕರ್ತನೆ. Touch all our family, Lord. Harvest family who couldn't come this Sunday, ಈ God. ಬೆಳಗಿನ ಸಮಯದಲ್ಲಿ ಯಾರು ಬರ್ಲಿಕ್ಕೆ ಆಗಿಲ್ಲವೋ ಅವರನ್ನು ನೀನು ಮುಟ್ಟು ಸ್ವಾಮಿ. I pray that you would bless them and keep them in good health, oh God. ಅವರ ಆಶೀರ್ವಾದ ಮಾಡು ಸ್ವಾಮಿ, ಎಲ್ಲರಿಗೂ ಒಳ್ಳೆ ಆರೋಗ್ಯವನ್ನು ನೀನು ಬಿಡುಗಡೆ ಮಾಡು. As we prepare ourselves to listen to your word, Lord, ನೀವು ವಾಕ್ಯ ಕಳಿಸಿಕೊಳ್ಳೋದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ತಾ ಇರುವಾಗ
Help us not to be distracted, Father. ಯಾವುದೇ ಸಂಗತಿಗಳನ್ನ ಗಲಿಬಿಲಿಗೊಳ್ಳದಂತೆ ನಮ್ಮನ್ನು ನಡೆಸು ಸ್ವಾಮಿ. Help us to concentrate on the word that you have brought for us, Lord. ನಮಗಾಗಿ ತೆಗೆದುಕೊಂಡು ವಾಕ್ಯದ ಮೇಲೆ ದೃಷ್ಟಿ ಇಡುವಂತೆ ನಮಗೆ ಸಹಾಯ ಮಾಡು. Strengthen us through your word, Lord. ನೀವು ವಾಕ್ಯದ ಮೂಲಕ ನಮ್ಮನ್ನು Speak ಬಲಪಡಿಸು. to us, I pray, Father. ನಮ್ಮೊಟ್ಟಿಗೆ ಮಾತನಾಡೆಂಬುದಾಗಿ ಪ್ರಾರ್ಥಿಸುತ್ತೇವೆ. And use us more for your glory. ನಿನ್ನ ಮಹಿಮೆಗಾಗಿ ಹೆಚ್ಚಾಗಿ ನಮ್ಮನ್ನು ಉಪಯೋಗಿಸು. In Jesus' most precious name I pray this prayer. ಯೇಸುವಿನ ಬಲವಾದ ಒಂದು ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. And the whole church said aloud, ಸಭೆ ಹೇಳಿಕೊಳ್ಳೋಣ. Amen. If we can tap into this secret that I'm sharing today, ಮತ್ತು ಈ ದಿನ ನಾವು ಹೇಳುವ ಒಂದು ರಹಸ್ಯವನ್ನು ನೀವು ನೋಡಿಕೊಳ್ಳುವಾಗ we will go to the next level. ನಾವು ಮುಂದಿನ ಮಟ್ಟಕ್ಕೆ ನಾವು ಹೋಗುತ್ತೇವೆ. It's very simple. ಇದು ಬಹಳ ಸರಳವಾಗಿದೆ. What is the secret of the early church? ಆದಿ ಸಭೆಯಲ್ಲಿರುವ ಒಂದು ರಹಸ್ಯದೇನಾಗಿತ್ತು? What is the secret for the church's mission to be accomplished? ಆ ಒಂದು ಸಭೆಯಲ್ಲಿರುವ ಕಾರ್ಯವನ್ನು ನೆರವೇರಬೇಕಾದ್ರೆ ಅದರ ರಹಸ್ಯ ಏನಾಗಿತ್ತು? The secret of the early church ಮತ್ತು ಆದಿ ಸಭೆ ಇರುವ ಒಂದು ರಹಸ್ಯ ಎಂಬುದಾಗಿ ನೋಡುವಾಗ was that they moved in the power of the Holy Spirit. ಪವಿತ್ರಾತ್ಮನ ಬಲದಿಂದ ಅವರು ಮುಂದೆ ಚಲಿಸಿದರು. Acts chapter 1 verse 8. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನ. You shall receive power after the Holy Ghost comes upon you, and then you shall be my witnesses, Jerusalem, Judea, Samaria, uttermost parts of the earth. ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನ್ನ ಸಾಕ್ಷಿಗಳಾಗಿರಬೇಕು ಅಂದನು. The secret of the early church ಆದಿ ಸಭೆಯ ಒಂದು ರಹಸ್ಯ ನಾವು ನೋಡುವಾಗ was that they moved in the power of the Holy Spirit. ಅವರು ಪವಿತ್ರಾತ್ಮನ ಬಲದಲ್ಲಿ ಅವರು ಮುಂದೆ ಚಲಿಸಿದರು. That is why the power and the anointing that came upon the early church ಆದ ಕಾರಣ ಆದಿ ಸಭೆಯ ಮೇಲೆ ಬಂದ ಒಂದು ಅಭಿಷೇಕ ಮತ್ತು ಆ ಬಲವು made them a bold church, ಅವರನ್ನು ಧೈರ್ಯವಾದ ಒಂದು ಸಭೆಯಾಗಿ ಅದು ಮಾಡಲ್ಪಟ್ಟಿತು. made them a powerful church, ಬಲವುಳ್ಳ ಒಂದು ಸಭೆಯಾಗಿ ಅದು ಮಾಡಲ್ಪಟ್ಟಿತು. made them a united church. ಐಕ್ಯತೆ ಇರುವ ಒಂದು ಸಭೆಯಾಗಿ ಅವರನ್ನು ಮಾಡಿತು. As you read and see some news happening in Karnataka, ಮತ್ತು ಆ ಕಡೆ ಈ ಕಡೆ ಕರ್ನಾಟಕದಲ್ಲಿ ನಡೀತಿರುವ ಒಂದು ಸುದ್ದಿಗಳು ನೀವು ಕೇಳುವಾಗ here and there prayer services are obstructed. ಆ ಕಡೆ ಈ ಕಡೆ ಪ್ರಾರ್ಥನೆ ಒಂದು ಸಮಯವನ್ನು ಅಡ್ಡಿ ಮಾಡ್ತಾ ಇದ್ದಾರೆ. People enter and disrupt the worship services. ಮತ್ತು ಆರಾಧನೆ ಸೇವೆಯನ್ನು ಜನರು ಬಂದು ಅಲ್ಲಿ ಗಲಿಬಿಲಿಗೊಳಿಸುತ್ತಾ ಇದ್ದಾರೆ. These things will happen and may increase in the days to come. It doesn't matter. ಈ ದಿನಗಳು ಆಗ್ತಾ ಇವೆ ಮತ್ತು ಬರುವ ದಿನಗಳಲ್ಲಿ ಹೆಚ್ಚಾಗ್ತಿರಬಹುದು. ಅದರ ಪರವಾಗಿ ನಾವು ಚಿಂತಿಸುವುದು ಬೇಡ. But the early church also faced challenges. ಆದ್ರೆ ಆದಿ ಸಭೆಯವರು ಸಹ ಸವಾಲುಗಳನ್ನು ಎದುರಿಸಿದರು. The secret in their life ಅವರ ಜೀವಿತದಲ್ಲಿರುವ ಒಂದು was ರಹಸ್ಯವು that they had the power of the Holy Spirit. ಅವರು ಪವಿತ್ರಾತ್ಮನ ಬಲವನ್ನು ಅವರು ಹೊಂದಿಕೊಂಡಿದ್ದರು. That is why they were bold in the midst of persecution. ಆದ ಕಾರಣ ಹಿಂಸೆಯ ಒಂದು ಸಮಯದಲ್ಲಿ ಅದರ ಮಧ್ಯದಲ್ಲಿ ದೃಢವಾಗಿ ಬಲವಾಗಿ ಅವರು ಇದ್ದರು. They did not care for their lives. They were willing to die for the sake of Jesus. ಅವರು ತಮ್ಮ ಜೀವಿತದ ಪರವಾಗಿ ಅವರು ಚಿಂತೆ ಮಾಡಲಿಲ್ಲ. ಯೇಸು ಸ್ವಾಮಿಗಾಗಿ ಅವರು ಸ್ಮರಣ ಹೊಂದುವುದಕ್ಕಾಗಿ ಸಹ ಸಿದ್ಧರಾಗಿದ್ದರು. When the Bible says, ಮತ್ತು ಯಾವಾಗ ಸತ್ಯವೇದ ಹೇಳುತ್ತದೆಯೋ you shall receive power, ನೀವು ಬಲವನ್ನು ಹೊಂದಿಕೊಳ್ಳುತ್ತೀರಾ, the meaning of that word power ಬಲ ಎಂಬ ಒಂದು ಪದದ ಅರ್ಥ ನಾವು ನೋಡಿಕೊಳ್ಳುವಾಗ is dunamis. ಅದು ಬಹಳ ಒಂದು ಬಲಶಾಲಿಯಾಗಿದೆ. Dunamis ಎಂಬುದಾಗಿ. That means ಅದರ ಅರ್ಥ the power that is there in a bomb blast, a nuclear bomb, ನ್ಯೂಕ್ಲಿಯರ್ ಬಾಂಬ್ ನಲ್ಲಿ ಇರುವ ಒಂದು ಬಲವು or a bomb that can blast the rocks, ಮತ್ತು ಆ ಒಂದು ಬಂಡೆಯಲ್ಲಿ ಸಿಡಿಸುವ ಆ ಒಂದು ಬಾಂಬ್ ನಾವು ನೋಡುವಾಗ that kind of explosive power is what is mentioned here in Acts chapter 1 and verse 8. ಮತ್ತು ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 8ನೇ ವಚನದಲ್ಲಿ ಆ ರೀತಿಯಾದ ಬಲದ ಬಗ್ಗೆ ಇಲ್ಲಿ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. You know why the church is weak? ಯಾಕೆ ಸಭೆಯದು ಬಲಹೀನವಾಗಿದೆ ಎಂಬುದಾಗಿ ನಿಮಗೆ You know why ಗೊತ್ತಿದೆಯೋ? believers we fear many things? ಯಾಕೆ ವಿಶ್ವಾಸಿಗಳಾಗಿ ನಾವು ಬಹಳಷ್ಟು ಸಂಗತಿಗೆ ನಾವು ಭಯಪಡುತ್ತೇವೆ? We do not walk in this dunamis power. ನಾವು ಈ ಒಂದು ಬಲವಾದ ಒಂದು ಬಲದಲ್ಲಿ ನಾವು ಜೀವಿಸ್ತಾ ಇಲ್ಲ. We do not walk in this dynamite power. ಮತ್ತು ಡೈನಮೈಟ್ ಒಂದು ಅತಿ ಒಂದು ಬಲವಾದ ಸಂಗತಿಯಲ್ಲಿ ನಾವು ಜೀವಿಸ್ತಾ ಇಲ್ಲ. But Jesus said, ಇಲ್ಲಿ ಯೇಸು ಸ್ವಾಮಿ ಆತನು ಹೇಳುತ್ತಾನೆ, you shall receive this power. ನೀವು ಈ ಬಲವನ್ನು ಹೊಂದಿಕೊಳ್ಳುತ್ತೀರಾ.
you shall receive that power when the Holy Spirit comes. ಪವಿತ್ರ ಆತ್ಮನು ಬರಲು ನೀವು ಆ ಬಲವನ್ನು ಹೊಂದಿಕೊಳ್ಳುತ್ತೀರಾ. In the Old Testament, ಮತ್ತು ಹಳೆ ಒಡಂಬಡಿಕೆಯಲ್ಲಿ the Holy Spirit used to come on a person for a time, for a task. ಒಂದು ಗುರಿಗಾಗಿ ಅಥವಾ ಒಂದು ನಿಯಮಿತ ಕಾಲಕ್ಕಾಗಿ ಮಾತ್ರ ವ್ಯಕ್ತಿಯ ಮೇಲೆ ಪವಿತ್ರಾತ್ಮನ ಬರ್ತಾ ಇದ್ದನು. The power of God came upon Samson when he had to fight the Philistines. ಮತ್ತು ಫಿಲಿಸ್ಟರ್ ವಿರುದ್ಧವಾಗಿ ಸಂಸೋನನ ಹೋರಾಟ ಮಾಡುವಾಗ ಮಾತ್ರ ಪವಿತ್ರಾತ್ಮನ ಆತನ ಮೇಲೆ ಇಳಿದು ಬಂತು. That is in 1 Samuel chapter 10 verse 6. ಮೊದಲನೇ ಸಾಮ್ಯೇಲ 10ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಿಕೊಳ್ಳುತ್ತೇವೆ. That is about King Saul. 1 Samuel 10 verse 6. ಮೊದಲನೇ ಸಾಮ್ಯೇಲ 10ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡುವಾಗ ಅರಸನಾದ ಸೌಲನ ಬಗ್ಗೆ ನೋಡಿಕೊಳ್ಳುತ್ತೇವೆ. When Samuel anointed Saul, ಸಮುವೇಲನು ಸೌಲನಿಗೆ ಅಭಿಷೇಕ ಮಾಡುವಾಗ Spirit of God came powerfully upon him. ದೇವರ ಆತ್ಮನು ಬಲವಾದ ರೀತಿಯಲ್ಲಿ ಆತನ ಮೇಲೆ ಇಳಿದು ಬಂದನು. When David had to fight the lion, the bear, and had to fight Goliath, ಮತ್ತು ದಾವೀದನು ಗೊಲಿಯಾತನ ವಿರುದ್ಧವಾಗಿ ಸಿಂಹ ಕರಡಿಯ ವಿರುದ್ಧವಾಗಿ ಹೋರಾಡಬೇಕಾದಾಗ for that moment of time, the power of the Holy Spirit came upon him. ಆ ಒಂದು ಸಮಯದಲ್ಲಿ ಆ ಒಂದು ಗಳಿಗೆಯಲ್ಲಿ ಮಾತ್ರ ಪವಿತ್ರಾತ್ಮನ ಆತನ ಮೇಲೆ ಇಳಿದು ಬಂದನು. So the Old Testament, ಮತ್ತು ಹಳೆ ಒಡಂಬಡಿಕೆಯಲ್ಲಿ there was a measure of the Holy Spirit. ಪವಿತ್ರಾತ್ಮನ ಒಂದು ಅಳತೆಯಲ್ಲಿ ಇತ್ತು. Amen. ಆಮೆನ್. To accomplish a task. ಆ ಒಂದು ಗುರಿಯನ್ನು ಅಥವಾ ಕೊಟ್ಟ ಕೆಲಸವನ್ನು ಮುಗಿಸುವುದಕ್ಕಾಗಿ. But it's not like that in the New Testament. ಹೊಸ ಒಡಂಬಡಿಕೆಯಲ್ಲಿ ಆ ರೀತಿಯಾಗಿ ಇಲ್ಲ. Today, ಮತ್ತು ಈ ದಿನ we are given the Holy Spirit without measure. ಯಾವ ಒಂದು ಅಳತೆ ಇಲ್ಲದ ಅಥವಾ ಯಾವ ಮಿತಿ ಇಲ್ಲದೆ ನಮಗೆ ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದಾನೆ. It's rivers of living water that flows. ಅದು ಜೀವಕರವಾದ ನದಿಗಳಾಗಿ ಅದು ಹರಿಯುತ್ತದೆ. There is no limit, there is no measure. ಅದಕ್ಕೆ ಯಾವ ಅಳತೆ ಇಲ್ಲ, ಅದಕ್ಕೆ ಯಾವ ಮಿತಿ ಇಲ್ಲ. Wave upon wave. ಅಲೆಗಳಾದ ನಂತರ ಅಲೆಗಳು. Fresh waters. ಮತ್ತು ತಾಜಾತನವಾದ ನೀರು. Living waters. ಜೀವಿಸುವ ನೀರು. Must keep flowing out of our belly, the Holy Spirit of God. ಪವಿತ್ರಾತ್ಮನ ಒಂದು ನದಿಗಳು ನಮ್ಮ ಹೊಟ್ಟೆಯಿಂದ ಹರಿಯುತ್ತವೆ. The church has forgotten to walk in this unlimited power of ಮತ್ತು God. ಸಭೆ ದೇವರ ಅಮಿತಿಯಾದ ಬಲದಲ್ಲಿ ನಡೆಯುವುದನ್ನು ಮರೆತು ಬಿಟ್ಟಿದೆ. The church has forgotten to receive and accept this availability of the Holy Spirit. ಪವಿತ್ರಾತ್ಮನ ಲಭ್ಯತನವನ್ನು ಸ್ವೀಕರಿಸಿಕೊಂಡು ಅದರಲ್ಲಿ ನಡೆಯುವುದನ್ನು ಸಭೆ ಅದು ಮರೆತು ಬಿಟ್ಟಿದೆ. That is why it is time now. ಆದ ಕಾರಣ ಈಗದು ಸಮಯವಾಗಿದೆ. If we have to make a difference in this city, ಈ ಪಟ್ಟಣದಲ್ಲಿ ವ್ಯತ್ಯಾಸವನ್ನು ತರಬೇಕಾದರೆ, if we have to chase away the powers of darkness, ಅಂಧಕಾರದ ಬಲವನ್ನು ಓಡಿಸಬೇಕಾದರೆ, if we have to overcome the fleshly nature, ಶರೀರ ಭಾವದ ಸ್ವಭಾವವನ್ನು ಜಯ if ಸಾಧಿಸಬೇಕಾದರೆ, we have to overcome those evil habits that are pulling us down, ನಮ್ಮನ್ನು ಕೆಳಗೆ ಜಗ್ಗುವ ಬೇಡವಾದ ಚಟಗಳನ್ನು ನಾವು ಜಯ we ಸಾಧಿಸಬೇಕಾದರೆ, need a fresh anointing of the Holy Spirit. ಪವಿತ್ರಾತ್ಮನ ತಾಜಾ ಬಲ ನಮಗೆ ಬೇಕು. We need a new wave of the Holy Spirit. ಪವಿತ್ರಾತ್ಮನ ಹೊಸ ಅಲೆಗಳು ನಮಗೆ ಬೇಕು. Corona wave may come and go. ಕರುಣಾ ಅಲೆಗಳು ಬಂದು ಹೋಗುತ್ತವೆ. Oh, the second wave may come and go. ಎರಡನೇ ಒಂದು ಕರುಣ ಬಂದು But ಹೋಗುತ್ತದೆ. every day the church needs the wave of the Holy Spirit. ಪ್ರತಿದಿನ ಪವಿತ್ರಾತ್ಮನ ಅಲೆಗಳು ಸಭೆಗೆ ಅದು ಬೇಕಾಗಿದೆ. And if you can begin to tap into the wave of the Holy Spirit, ಪವಿತ್ರಾತ್ಮ ಅಲೆಯಲ್ಲಿ ನೀವು ಹೋಗುವಾಗ you will walk above your situations. ನಿಮ್ಮ ಪರಿಸ್ಥಿತಿಗಳ ಮೇಲೆ ನೀವು You ನಡೆಯುತ್ತೀರಾ. will move above your problems. ನಿಮ್ಮ ಸಮಸ್ಯೆಗಳಿಂದ ಮುಂದೆ ನೀವು ಹೋಗುತ್ತೀರಾ. You will begin to march. You will begin to be bold. You will begin to become strong. ನೀವು ಧೈರ್ಯವುಳ್ಳವರಾಗಿ ದೃಢವಾಗಿ ನೀವು ಮುಂದೆ ನಡೆಯುತ್ತೀರಾ. These are the days of the acts of the Holy Spirit. ಈ ದಿನಗಳಾದ ಅಪೊಸ್ತಲ ಕೃತ್ಯ ಒಂದು ಪವಿತ್ರಾತ್ಮನ ದಿನ ಇದಾಗಿದೆ. While I'm sharing from Acts chapter 1 and Acts chapter 2, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ 2ನೇ ಅಧ್ಯಾಯದಲ್ಲಿ ನಾವು ಹಂಚುತ್ತಿರುವಾಗ the Bible broadly is classified into 3 sections. ಮತ್ತು ಪವಿತ್ರಾತ್ಮದಲ್ಲಿ ಸತ್ಯವೇದದಲ್ಲಿ ನೋಡಿಕೊಳ್ಳುತ್ತೆ 3 ಭಾಗಗಳಲ್ಲಿ ಮಾಡಲ್ಪಟ್ಟಿವೆ. The Bible is classified into 3 major sections. ಮತ್ತು ನಾವು ನೋಡುವಾಗ ಸತ್ಯವೇದದಲ್ಲಿ ಅಲ್ಲಿ 3 ಭಾಗಗಳು ಮಾಡಲಾಗಿವೆ. Write this down. ನೀವು ಇದನ್ನು ಬರೆದಿಟ್ಟುಕೊಳ್ಳಿರಿ. When you read the Old Testament, ನೀವು ಹಳೆ ಒಡಂಬಡಿಕೆಯನ್ನು ಓದುವಾಗ the Old Testament are the acts of God. ಮತ್ತು ಅಪೊಸ್ತಲ ದೇವರ ಒಂದು ಅಪೊಸ್ತಲ ಎಂಬುದಾಗಿ ನಾವು The ನೋಡಿಕೊಳ್ಳುತ್ತೇವೆ. acts of God. God showed His power when He created the heavens and the earth. ಭೂಲೋಕ ಪರಲೋಕವನ್ನು ದೇವರು ಸೃಷ್ಟಿ ಮಾಡಿದಾಗ ದೇವರು ತನ್ನ ಬಲವನ್ನು ಅಲ್ಲಿ The ತೋರಿಸಿದನು. acts of God is when He spoke out of His mouth, the creation came into existence. ದೇವರ ಕಾರ್ಯ ಎಂಬುದಾಗಿ ನೋಡುವಾಗ ದೇವರ ತನ್ನ ಬಾಯಿಯಿಂದ ಮಾತನ್ನು ಹೇಳಿದಾಗ ಎಲ್ಲ ಸಂಪೂರ್ಣ ಸೃಷ್ಟಿಯಲ್ಲಿ By the ಸೃಷ್ಟಿಸಲ್ಪಟ್ಟಿತು. power of God, the Red Sea was divided. ದೇವರ ಬಲದಿಂದ ದೇವರ ಒಂದು ಕಾರ್ಯದಿಂದ ಕೆಂಪು ಸಮುದ್ರ By ಇಬ್ಬಾಗವಾಯಿತು. God's mighty hand of miracles, the 10 plagues came upon the nation of Egypt. ದೇವರ ಬಲವಾದ ಒಂದು ಹಸ್ತದ ಮುಖಾಂತರ ಐಗುಪ್ತ ದೇಶದಲ್ಲಿ 10 ಒಂದು ರೋಗಗಳಲ್ಲಿ ಬಂದವು. The Lord's move in the Old Testament reveals to us the acts of God. ಮತ್ತು ನಾವು ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ದೇವರ ಒಂದು ಚಲಿಸುವಿಕೆ ನೋಡುವಾಗ ದೇವರ ಕಾರ್ಯಗಳಲ್ಲಿ God ತೋರಿಸುತ್ತದೆ. moved powerfully among the people of Israel. ಇಸ್ರಾಯೇಲ್ ಜನರ ಮಧ್ಯದಲ್ಲಿ ದೇವರು ಬಲವಾಗಿ ಆತನು When you ಚಲಿಸಿದನು. come to the second section of the Word of God, ದೇವರ ವಾಕ್ಯದ 2ನೇ ಭಾಗಕ್ಕೆ ನಾವು ಬರುವಾಗ the acts of God are in the background now from the Old Testament. ಹಳೆ ಒಡಂಬಡಿಕೆಯಲ್ಲಿ
ದೇವರ ಕಾರ್ಯಗಳಲ್ಲಿ ಹಿಂದೆ ಇದೆ. And then Jesus comes onto the scene. ಮತ್ತು ಆ ಒಂದು ಸೀನ್ ಮೇಲೆ ಯೇಸು ಸ್ವಾಮಿ ಬರುತ್ತಾನೆ. And when the Gospels begin, ಅಲ್ಲಿ ಸುವಾರ್ತೆ the ಪ್ರಾರಂಭವಾಗುತ್ತದೆ. acts of Jesus begin. ಯೇಸು ಸ್ವಾಮಿ ಕಾರ್ಯಗಳಲ್ಲಿ The ಪ್ರಾರಂಭವಾಗುತ್ತವೆ. teachings of Jesus begin. ಯೇಸು ಸ್ವಾಮಿ ಬೋಧನೆಗಳು The miracles ಪ್ರಾರಂಭವಾಗುತ್ತವೆ. of Jesus begins. ಯೇಸು ಸ್ವಾಮಿ ಮಹತ್ ಕಾರ್ಯಗಳು The water ಪ್ರಾರಂಭವಾಗುತ್ತವೆ. turning into wine. ಮತ್ತು ಆ ನೀರು ದ್ರಾಕ್ಷರಸವಾಗಿ The ಮಾರ್ಪಡುತ್ತದೆ. lame man walking. ಕುಂಟನಲ್ಲಿ ನಡಿಲಿಕ್ಕೆ The blind ಪ್ರಾರಂಭಿಸುತ್ತಾನೆ. seeing. ಕುರುಡನ್ನು ನೋಡ್ಲಿಕ್ಕೆ The deaf ಪ್ರಾರಂಭಿಸುತ್ತಾನೆ. hearing. ಮತ್ತು ಕಿವುಡರು Oh, there was a ಕೇಳಿಸಿಕೊಳ್ಳುತ್ತಾರೆ. visitation of God. ಅಲ್ಲಿ ದೇವರ ಒಂದು ಭೇಟಿ ಬರುತ್ತದೆ. The Gospels teach us about the acts of Jesus Christ. ಮತ್ತು ಅಪೊಸ್ತಲರ ಕುರಿತು ನೋಡುವಾಗ ಅಥವಾ ಸುವಾರ್ತೆಗಳನ್ನು ನೋಡುವಾಗ ದೇವರ ಕಾರ್ಯಗಳನ್ನು ಕಲಿಸುತ್ತದೆ. From the acts of God, ದೇವರ ಕಾರ್ಯದಿಂದ we move to the acts of Jesus Christ. ಯೇಸು ಸ್ವಾಮಿ ಕಾರ್ಯಕ್ಕೆ ನಾವು When ಮುಂದುವರಿಯುತ್ತೇವೆ. Jesus finished his task on the earth, ಯೇಸು ಸ್ವಾಮಿ ತನ್ನ ಈ ಭೂಲೋಕದಲ್ಲಿ ತನ್ನ ಕಾರ್ಯವನ್ನು ಮುಗಿಸಿದ I ನಂತರ think in John chapter 21, ಯೋಹಾನ ಬರೆದ ಸುವಾರ್ತೆ 21ನೇ ಅಧ್ಯಾಯದಲ್ಲಿ Jesus is saying, ನೋಡುವಾಗ I'm going to the Father. ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಂದೆ ಬಳಿಗೆ ಹೋಗ್ತಾ ಇದ್ದೇನೆ. And Jesus says, I am going to send you out into the world. ಮತ್ತು ನಾನು ನಿಮ್ಮನ್ನು ಲೋಕಕ್ಕೆ ಕಳಿಸಿ ಕೊಡುತ್ತೇನೆ ಎಂಬುದಾಗಿ ಆತನು And the ಹೇಳುತ್ತಾನೆ. Bible says Jesus breathed his Holy Spirit upon the disciples. ಮತ್ತು ಶಿಷ್ಯರ ಮೇಲೆ ಸತ್ಯವೇದ ಹೇಳುತ್ತದೆ, ಶಿಷ್ಯರ ಮೇಲೆ ದೇವರ ತನ್ನ ಶ್ವಾಸವನ್ನು ಊದಿದನು. We are moving from the acts of God. ಮತ್ತು ನಾವು ದೇವರ ಕಾರ್ಯದಿಂದ ಮುಂದೆ In ಬರಿತಾ the ಇದ್ದೇವೆ. Gospels we come to the acts of Jesus. ಸುವಾರ್ತೆಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಕಾರ್ಯಕ್ಕೆ ನಾವು But ಬರುತ್ತೇವೆ. these are the times. ಮತ್ತು ಈ ಒಂದು ಸಮಯ This ಇದಾಗಿದೆ. is the time. ಇದೇ ಆ ಸಮಯವಾಗಿದೆ. Church, this is that Kairos moment. ಸಭೆ ಇದೇ ಒಂದು ಕೈರಸ್ ಗಳಿಗೆ ಆಗಿದೆ. This is that appointed time from God. ದೇವರಿಂದ ನೇಮಿತ ಒಂದು ಕಾಲ ಅಥವಾ ಸಮಯ ಇದಾಗಿದೆ. God wants the church ದೇವರ ಸಭೆಯನ್ನು ಆತನು ಬಯಸ್ತಾ ಇದ್ದಾನೆ. to move with the acts of the Holy Spirit. ಪವಿತ್ರಾತ್ಮನ ಕಾರ್ಯಕ್ಕಾಗಿ ನಾವು ಮುಂದೆ ಚಲಿಸುವಂತೆ. This is the unlimited power that God has given to us. ಮಿತಿ ಇಲ್ಲದ ದೇವರು ನಮಗೆ ಆತನ ಬಲವನ್ನು ನಮಗೆ ಕೊಡ್ತಾ ಇದ್ದಾನೆ. The early church operated in this power. ಆದಿ ಸಭೆಯವರು ಈ ಒಂದು ಬಲದಲ್ಲಿ ಅವರು ಮುಂದೆ ನಡೆದರು. The early church operated in unity. ಐಕ್ಯತೆಯಲ್ಲಿ ಆದಿ ಸಭೆಯವರು ಮುಂದೆ ಬರೆದರು. Listen carefully what I'm repeating every Sunday. ಪ್ರತಿ ಭಾನುವಾರ ನಾನು ಏನ್ ಪದೇ ಪದೇ ಹೇಳ್ತಾ ಇದ್ದೇನೆ ಅದನ್ನು ಲಕ್ಷ್ಯ ಕೊಟ್ಟು The word ಕೇಳಿಸಿಕೊಳ್ಳಿರಿ. unity again and again. ಐಕ್ಯತೆ ಎಂಬ ಪದವು ಪದೇ ಪದೇ ಆಗಿದ್ದು ಬರ್ತಾ ಇದೆ. Prayer will unite us. ಪ್ರಾರ್ಥನೆ ನಮ್ಮನ್ನು ಐಕ್ಯತೆಯಲ್ಲಿ ತರುತ್ತದೆ. Our birthdays, our weddings will not unite us. ನಮ್ಮ ಹುಟ್ಟು ಹಬ್ಬ ಆಗಲಿ, ನಮ್ಮ ಮದುವೆ ವಾರ್ಷಿಕೋತ್ಸವ ನಮ್ಮನ್ನು ಐಕ್ಯತೆಯಲ್ಲಿ Our ತರುವುದಿಲ್ಲ. activities will not unite us. ನಮ್ಮ ಚಟುವಟಿಕೆಗಳು ನಮ್ಮನ್ನು ಐಕ್ಯತೆ ತರುವುದಿಲ್ಲ. Okay, whatever we have, all the social activities are not going to unite us. ನಮ್ಮಲ್ಲಿ ಇರುವ ಎಲ್ಲ ಸಾಮಾಜಿಕ ಒಂದು ಕಾರ್ಯಗಳು ನಮ್ಮನ್ನು ಐಕ್ಯತೆಯಲ್ಲಿ ತರುವುದಿಲ್ಲ. Prayer is the one that is going to unite us. ಪ್ರಾರ್ಥನೆ ಒಂದೇ ಅದು ವಿಷಯವಾಗಿದೆ, ಅದು ನಮ್ಮನ್ನು ಐಕ್ಯತೆಯಲ್ಲಿ Tell your ತರುತ್ತದೆ. neighbor, in prayer you'll be united. ನಿಮ್ಮ ಪಕ್ಕದವರಿಗೆ ಹೇಳಿರಿ, ಪ್ರಾರ್ಥನೆಯಲ್ಲಿ ನೀವು ಐಕ್ಯತೆಯಲ್ಲಿ Tell your neighbor, ಬರುತ್ತೀರಾ. in prayer you will be united. ನಿಮ್ಮ ಪಕ್ಕದವರಿಗೆ ಹೇಳಿರಿ, ಪ್ರಾರ್ಥನೆಯಲ್ಲಿ ನೀವು ಐಕ್ಯತೆಗೆ ಬರುತ್ತೀರಾ. You know why you'll be united? ಯಾಕೆ ನಾವು ಐಕ್ಯತೆಯಲ್ಲಿ ಬರುತ್ತೇವೆ? Because when you pray, ಯಾಕೆಂದ್ರೆ ನೀವು ಪ್ರಾರ್ಥಿಸುವಾಗ there's no time to gossip. ಮತ್ತು ಚಾಡಿ ಹೇಳುವುದಕ್ಕಾಗಿ ನಮಗೆ ಸಮಯ There's ಇರುವುದಿಲ್ಲ. no time for stories. ಕಥೆಗಳಿಗಾಗಿ ನಮ್ಮಲ್ಲಿ ಸಮಯ ಇರುವುದಿಲ್ಲ. When you come united for prayer, ಪ್ರಾರ್ಥನೆಗಾಗಿ ನೀವು ಐಕ್ಯತೆಯಲ್ಲಿ ಕೂಡಿ ಬರುವಾಗ you'll not be looking at who's wearing what, who is looking how. ಯಾರು ಏನು ಹಾಕಿಕೊಂಡಿದ್ದಾರೆ, ಯಾರು ಯಾವ ರೀತಿ ಕಾಣ್ತಾ ಇದ್ದಾರೆ ಎಂಬುದಾಗಿ ಅದರ ಬಗ್ಗೆ ನೀವು ನೋಡುವುದಿಲ್ಲ. You will come out of that kind of a situation. ಆ ಒಂದು ಪರಿಸ್ಥಿತಿಯಿಂದ ನೀವು ಹೊರಗೆ ಬರುತ್ತೀರಾ. You'll get away from those things. ಆ ಒಂದು ಸ್ಥಳದಿಂದ ನೀವು ಹೊರಗೆ ಬರುತ್ತೀರಾ. Prayer will unite us. ಪ್ರಾರ್ಥನೆ ನಮ್ಮನ್ನು ಐಕ್ಯತೆಯಲ್ಲಿ ತರುತ್ತದೆ. The early church learned that secret. ಆದಿ ಸಭೆಯವರು ಆ ಒಂದು ರಹಸ್ಯವನ್ನು ಅವರು ಕಲಿತುಕೊಂಡಿದ್ದರು. They operated in prayer, in unity. ಪ್ರಾರ್ಥನೆಯಲ್ಲಿ ಐಕ್ಯತೆಯಲ್ಲಿ ಅವರು ಮುಂದೆ ಬರೆದರು. Jesus had told them ಮತ್ತು ಯೇಸು ಸ್ವಾಮಿ ಅವರಿಗೆ ಹೇಳಿದನು in Acts chapter 1 verse 4. ಅಪೊಸ್ತಲ ಕೃತ್ಯ 1:4 ವಚನದಲ್ಲಿ, Do not leave Jerusalem, ಮತ್ತು ಯೆರೂಸಲೇಮನ್ನು ನೀವು ಬಿಟ್ಟು but ಹೋಗಬೇಡಿ. wait. ನೀವು For what? ನೀವು ಕಾಯಿರಿ ಎಂಬುದಾಗಿ ಆತನು ಹೇಳಿದನು. ಅದರ ಯಾದಕ್ಕಾಗಿ? Wait for the gift. ಆ ಒಂದು ವರಕ್ಕಾಗಿ ನೀವು ಕಾಯಿರಿ. Wait for the gift. ಆ ಒಂದು ವರಕ್ಕಾಗಿ ನೀವು ಕಾಯಿರಿ. The church has been given the gifts of the Holy Spirit ಮತ್ತು ಸಭೆಗೆ ಪವಿತ್ರಾತ್ಮನ ವರಗಳಲ್ಲಿ ಕೊಡಲ್ಪಟ್ಟಿವೆ to do the ministry. ಸೇವೆ ಮಾಡುವುದಕ್ಕಾಗಿ. Out of all the gifts of the Holy Spirit, ಪವಿತ್ರಾತ್ಮನ ಎಲ್ಲ ಒಂದು ವರಗಳಲ್ಲಿ the gift of speaking in tongues ಅನ್ಯ ಭಾಷೆಯಲ್ಲಿ ಮಾತನಾಡುವ ಒಂದು is ವರವು, the gift that is directed directly to God. ಅದು ನೇರವಾಗಿ ದೇವರಿಂದ ಅದು ಬಂದದ್ದಾಗಿದೆ. Let's read that verse. ಆ ವಚನ ಭಾಗ ನಾವು ಓದಿಕೊಳ್ಳೋಣ. Acts chapter 1 verse 4 and 5. ಅಪೊಸ್ತಲ ಕೃತ್ಯ 1:4 ಮತ್ತು 5 ವಚನ. Do not leave Jerusalem, but wait for the gift my Father promised, which you have heard me speak about. Verse 5. For John baptized you with water, but in a few days you will be baptized with the Holy Spirit.
ಹೀಗಿರಲಾಗಿ ಆತನು ಅವರೊಂದಿಗೆ ಕೂಡಿದಾಗ ಅವರಿಗೆ ಯೋಹಾನನಂತೂ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು. ನಿಮಗಾದರೂ ಇನ್ನೂ ಸ್ವಲ್ಪ ದಿವಸಗಳಿರಲಾಗಿ ಪವಿತ್ರಾತ್ಮದಲ್ಲಿ ಸ್ನಾನವಾಗುವುದು. ಆದ ಕಾರಣ ನೀವು ಯೆರೂಸಲೇಮನ್ನು ಬಿಟ್ಟು ಹೋಗದೆ ತಂದೆ ಮಾಡಿದಂತ ನೀವು ನನ್ನಿಂದ ಕೇಳಿದಂತ ವಾಗ್ದಾನಕ್ಕೆ ಕಾದುಕೊಂಡಿರಿ ಎಂದು ಅಪ್ಪಣೆ ಕೊಟ್ಟನು. Water baptism is good. ನೀರಿನ ದೀಕ್ಷಾಸ್ನಾನ ಒಳ್ಳೆದಾಗಿದೆ. Salvation is good. That is your first step. ರಕ್ಷಣೆ ಅದು ಒಳ್ಳೆದಾಗಿದೆ, ಅದು ನಿಮ್ಮ ಮೊದಲೇ ಒಂದು ಹೆಜ್ಜೆ ಆಗಿದೆ. Many of us have become pillars, or we have stuck after water baptism. ನೀರಿನ ದೀಕ್ಷಾಸ್ನಾನ ಹೊಂದಿದ ನಂತರ ಬಹಳಷ್ಟು ಜನರು ಒಂದು ಸ್ತಂಭವಾಗಿ ಅಲ್ಲೇ ಸಿಕ್ಕಾಕಿಕೊಂಡಿದ್ದೀರಾ. We have not moved into spirit baptism. ಆತ್ಮದಲ್ಲಿ ಒಂದು ದೀಕ್ಷಾಸ್ನಾನ ಹೊಂದುವುದರ ವಿಷಯದಲ್ಲಿ ಮುಂದುವರೆದಿಲ್ಲ. Because the spirit baptism is a baptism of fire. ಮತ್ತು ಆತ್ಮದಲ್ಲಿ ದೀಕ್ಷಾಸ್ನಾನ ಹೊಂದುವುದು ನೋಡುವಾಗ ಅದು ಒಂದು ಬೆಂಕಿ ಒಂದು Don't ದೀಕ್ಷಾಸ್ನಾನವಾಗಿದೆ. be afraid of this fire. ಈ ಒಂದು ಬೆಂಕಿಗಾಗಿ ಭಯ ಪಡಬೇಡಿ. This fire is good fire. ಅದು ಒಳ್ಳೆ ಒಂದು ಬೆಂಕಿ This fire is Holy Ghost fire. ಅದು ಪವಿತ್ರ ಆತ್ಮನ ಒಂದು ಬೆಂಕಿ Don't ಆಗಿದೆ. stop at salvation. ರಕ್ಷಣೆಯಲ್ಲಿ ನಿಂತುಕೊಳ್ಳಬೇಡಿ. Don't stop at the dip of the water in your life. ನಿಮ್ಮ ಜೀವಿತದಲ್ಲಿ ನೀರಿನ ಮುಳುಗಿಸುವುದರಲ್ಲೇ ನೀವು ನಿಂತು ಹೋಗಬೇಡಿ. We have to move on. ನಾವು ಮುಂದುವರಿಯಬೇಕು. You know why the church lacks the zeal and lacks the boldness to witness for Jesus? ಯಾಕೆ ಸಭೆಯ ಜನರ ಒಂದು ಆಸಕ್ತಿಯನ್ನು ಮತ್ತು ಯೇಸು ಸ್ವಾಮಿ ಬಗ್ಗೆ ಸಾಕ್ಷಿಯನ್ನು ಹೇಳುವುದ ಒಂದು ಧೈರ್ಯವನ್ನು There ಕಳೆದುಕೊಂಡಿದ್ದಾರೆ. is no infilling of the Holy Spirit. ಯಾಕೆಂದ್ರೆ ಒಳಗಡೆ ಪವಿತ್ರ ಆತ್ಮನ ಒಂದು ತುಂಬಿಸುವಿಕೆ We ಇಲ್ಲ. need another baptism today, and that is a baptism of fire of the Holy Spirit. ಈ ದಿನ ನಮಗೆ ಇನ್ನೊಂದು ದೀಕ್ಷಾಸ್ನಾನ ಬೇಕು, ಅದು ಪವಿತ್ರ ಆತ್ಮನ ಬೆಂಕಿ ಒಂದು ದೀಕ್ಷಾಸ್ನಾನವಾಗಿದೆ. If we do not have that, ನಾವು ಅದನ್ನು ಹೊಂದಿಕೊಳ್ಳದಿದ್ದರೆ it is good as we are spiritually dead in our lives. ನಮ್ಮ ಜೀವಿತದಲ್ಲಿ ಆತ್ಮಿಕವಾಗಿ ಸತ್ತು ಹೋಗುವುದು ಅದು ಒಳ್ಳೆದಾಗಿದೆ. Jesus knew the importance. ಯೇಸು ಸ್ವಾಮಿಯ ಪ್ರಾಮುಖ್ಯತೆಯನ್ನು So that ತಿಳಿದುಕೊಂಡಿದ್ದಾನೆ. is why Jesus said, ಆದ ಕಾರಣ ಯೇಸು ಸ್ವಾಮಿ I am ಹೇಳಿದನು, going to the Father, ನಾನು ತಂದೆ ಬಳಿಗೆ but ಹೋಗ್ತಾ I am going ಇದ್ದೇನೆ. to send you another helper. ನಾನು ನಿಮಗೆ ಇನ್ನೊಂದು ಸಹಾಯಕನನ್ನು I will send you ಕಳಿಸುತ್ತೇನೆ. the counselor. ನಾನು ಸಮಾಲೋಚಕನನ್ನು He ಕಳಿಸುತ್ತೇನೆ. will be with you. ಆತ ನಿಮ್ಮೊಟ್ಟಿಗೆ ಇರುತ್ತಾನೆ. He will anoint you. ಆತ ನಿಮ್ಮನ್ನು He will ಅಭಿಷೇಕಿಸುತ್ತಾನೆ. help you in your life. ನಿಮ್ಮ ಜೀವಿತದಲ್ಲಿ ಆತ ನಿಮಗೆ ಸಹಾಯ And He ಮಾಡುತ್ತಾನೆ. will give you that boldness ಆತ ನಿಮಗೆ ಆ ಒಂದು ಧೈರ್ಯವನ್ನು ಕೊಡುತ್ತಾನೆ. to reach your Jerusalem, Judea, Samaria, and uttermost parts of the earth. ನಿಮ್ಮ ಒಂದು ಯೆರೂಸಲೇಮ್ ಆಗಲಿ, ಸಮಾರ್ಯ ಆಗಲಿ ಮತ್ತು ಯೂದಾಯ ಸೀಮೆಗಳು ಲೋಕದ ಕಟ್ಟ ಕಡೆವರೆಗೆ ತಲುಪುವುದಕ್ಕಾಗಿ ಅದು ನಿಮಗೆ ಸಹಾಯ ಮಾಡುತ್ತದೆ. Come on, somebody shout aloud, hallelujah. ಯಾರಾದ್ರೂ ಜೋರಾಗಿ ಹಲ್ಲೆ ಎಂಬುದಾಗಿ Joragi, ಹೇಳಿರಿ. hallelujah. Hallelujah. Lift your one hand and say, oh God, I need that power today. ಒಂದು ಕೈ ನಾವು ಎತ್ತಿ ಹೇಳೋಣ, ದೇವರ ಆ ಬಲ ನಮಗೆ ಈ ದಿನ Lift ಬೇಕು. up your one hand and say, oh God, I need that baptism today. ನೀವು ನಿಮ್ಮ ಕೈಯನ್ನು ಎತ್ತಿ ನೀವು ಹೇಳಿರಿ, ದೇವರ ಈ ದಿನ ದೀಕ್ಷಾಸ್ನಾನ ನನಗೆ Oh ಬೇಕು. God, I want that baptism of fire. ದೇವರ ಬೆಂಕಿ ಒಂದು ದೀಕ್ಷಾಸ್ನಾನ ನನಗೆ ಬೇಕು. Prepare your hearts. ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿರಿ. Prepare your hearts. ನಿಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳಿರಿ. Wherever the disciples went, ಶಿಷ್ಯರು ಎಲ್ಲೆಲ್ಲಿ ಅವರು ಹೋದರು, they turned the world upside down. ಇಡೀ ಲೋಕವನ್ನು ಮೇಲೆ ಕೆಳಗೆ ಆಗಿ ಅವರು ತಿರುಗಿಸಿದರು. They were world turners. ಅವರು ಲೋಕವನ್ನೇ ತಿರುಗಿಸುವ ಜನರವರಾಗಿದ್ದರು. Today in ministry we have many world tourists. ಮತ್ತು ಈ ದಿನದಲ್ಲಿ ಸೇವೆಯಲ್ಲಿ ನಾವು ನೋಡುವಾಗ ಎಲ್ಲ ಲೋಕ ಕಡೆ ಎಲ್ಲ ಲೋಕದಲ್ಲಿ ನಾವು ಪ್ರಯಾಣ ಮಾಡುವವರು ನಾವು ಆಗಿದ್ದೇವೆ. 90% of the prophecies I receive 90% ಪ್ರವಾದನೆಗಳು ಇವರು ಸ್ವೀಕರಿಸಿಕೊಂಡಿದ್ದಾರೆ. was you will go to America. ನೀವು ಅಮೆರಿಕಾಗೆ ಹೋಗುತ್ತೀರಾ, was you will go to Dubai. ನೀವು ದುಬೈಗೆ ನೀವು ಹೋಗುತ್ತೀರಾ, was you will go to Malaysia. ನೀವು ಮಲೇಷ್ಯಾಗೆ ಹೋಗುತ್ತೀರಾ. I went everywhere. ಅವರು ಎಲ್ಲರೂ ಹೋಗಿ ಬಂದಿದ್ದಾರೆ. But all the ministry in the Christian circles is this: you'll go abroad, you'll go up. God will take you to nations. God will take you abroad. ಕ್ರೈಸ್ತ ಒಂದು ಸೇವೆ ನಾವು ನೋಡುವಾಗ ಎಲ್ಲರೂ ಈ ರೀತಿಯಾಗಿ ಹೇಳುತ್ತಾರೆ, ದೇವರು ನಿಮ್ಮನ್ನು ಎಲ್ಲ ಕಡೆ ಕರೆದುಕೊಂಡು ಹೋಗುತ್ತಾನೆ, ಹೊರ ದೇಶಕ್ಕೆ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಎಂಬುದಾಗಿ. And only one or two places: America or Dubai. ಅಮೆರಿಕ ಇಲ್ಲದ ದುಬೈ ಎಂಬುದಾಗಿ. America there's money, Dubai there's money. ಅಮೆರಿಕದಲ್ಲಿ ಹಣವಿದೆ, ದುಬೈನಲ್ಲಿ ಹಣವಿದೆ. I'm still waiting for one prophecy where someone will say, you will go to China, you will go to Mongolia, you will go to Cambodia, you will go to the ISIS center, you will go to Iran. Those prophecies never come. ನೀವು ಮಂಗೋಲಿಯಾ, ಇರಾನ್, ಇರಾಕ್ ಮತ್ತು ಬೇರೆ ಎಲ್ಲ ಒಂದು ಚೈನಾಗೆ ಹೋಗ್ತೀರಿ ಎಂಬುದಾಗಿ ಆ ಒಂದು ಪ್ರವಾದನೆ ಹೊಂದಿಕೊಳ್ಳುವುದಕ್ಕಾಗಿ ಅವರು ಕಾಯ್ತಾ ಇದ್ದಾರೆ. By the way, let me tell you, ಮತ್ತು ನಾನು ನಿಮ್ಗೆ ಹೇಳಿಕ್ಕೆ the ಬಯಸುತ್ತೇನೆ, fastest growing church is happening in Iran. ಇರಾನ್ದಲ್ಲಿ ಬಹಳ ವೇಗವಾಗಿ ಒಂದು Oh, ಬೆಳೆಯುವ come on, ಸಭೆ clap ಅದಾಗಿದೆ. your hands and praise God. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ ಸಲ್ಲಿಸಿರಿ. हमारा बेलगाम में नहीं हो रहा, ईरान में हो रहा ನಮ್ಮ है. ಬೆಳಗಾಂ ಪಟ್ಟಣದಲ್ಲಿ ಆಗ್ತಾ ಇಲ್ಲ, ಆದ್ರೆ ಇರಾನ್ ನಲ್ಲಿ ಅದು ಆಗ್ತಾ ಇದೆ. Amen. ಆಮೇಲೆ How is it happening there? ಅಲ್ಲಿ ಅದು ಹೇಗೆ ಆಗ್ತಾ ಇದೆ? People are encountering Jesus.
ಅಲ್ಲಿರುವ ಜನರು ಯೇಸು ಸ್ವಾಮಿಗೆ ಭೇಟಿ ಆಗ್ತಾ ಇದ್ದಾರೆ, ಆತನ ಸಂದರ್ಶನ ಹೊಂದಿಕೊಳ್ಳುತ್ತಾ ಇದ್ದಾರೆ. is visiting them personally. ಯೇಸು ಸ್ವಾಮಿ ವೈಯಕ್ತಿಕವಾಗಿ ಅವರಿಗೆ ಭೇಟಿ ಕೊಡ್ತಾ Some are ಇದ್ದಾರೆ. having visions of Jesus. ಯೇಸು ಸ್ವಾಮಿ ದರ್ಶನವನ್ನು ಕೆಲವರು Some ಹೊಂದಿಕೊಳ್ಳುತ್ತಾ are ಇದ್ದಾರೆ. having dreams of Jesus. ಯೇಸು ಸ್ವಾಮಿ ಕೆಲವರು ಕನಸುಗಳನ್ನು ಹೊಂದಿಕೊಳ್ಳುತ್ತಾ ಇದ್ದಾರೆ. If nobody goes, ಅಲ್ಲಿ ಯಾರು ಹೋಗದಿದ್ದರೆ Jesus himself will reveal that he is God. ಮತ್ತು ಯೇಸು ಸ್ವಾಮಿ ತಾನೇ ಆತನ ದೇವರೆಂಬುದಾಗಿ ಅಲ್ಲಿ ಆತ ಅವರಿಗೆ ತೋರಿಸುತ್ತಾನೆ. Belgaum must see Jesus. ಬೆಲ್ಗಾಂ ಪಟ್ಟಣ ಯೇಸು ಸ್ವಾಮಿ ನೋಡಬೇಕು. Church, you're listening this morning. ಸಭೆ ಬೆಳಗಿನ ಸಮಯದಲ್ಲಿ ಕೇಳಿಸಿಕೊಳ್ಳುತ್ತಾ Our ಇದ್ದೀರೋ? city must see Jesus. ನಮ್ಮ ಪಟ್ಟಣವು ಯೇಸು ಸ್ವಾಮಿಯನ್ನು ಕಾಣಬೇಕು. If you are ready. ನೀವು ಸಿದ್ಧವಾಗುವಾಗ ಮಾತ್ರ. Leaders, if we are ready. ನಾಯಕರೇ ನೀವು ಸಿದ್ಧರಾಗಿರುವಾಗ. Intercessors, if we are ready. ವಿಜ್ಞಾಪನೆ ವೀರರು ನೀವು And ಸಿದ್ಧವಾಗಿರುವಾಗ get that ಮಾತ್ರ. baptism of the fire of God. ದೇವರ ಬೆಂಕಿಯ ಒಂದು ದೀಕ್ಷಾಸ್ನಾನ ಹೊಂದಿಕೊಂಡಾಗ Belgaum will run to Jesus. ಬೆಳಗಾಂ ಅದು ಯೇಸು ಸ್ವಾಮಿ ಬಳಿಗೆ ಅದು ಓಡಿ ಹೋಗುತ್ತದೆ. Jesus in John chapter 20 verse 21 and 22 breathed the Holy Spirit upon the disciples. ಯೋಹಾನ ಬರೆದ ಸುವಾರ್ತೆ 20ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನೋಡುವಾಗ ಪವಿತ್ರಾತ್ಮನ ಅಭಿಷೇಕದಲ್ಲಿ ಚಲಿಸಲ್ಪಟ್ಟಿತು. Because he has to send them. ಯಾಕಂದ್ರೆ ಆತನ ಅವರನ್ನು ಕಳಿಸಬೇಕಾಗಿತ್ತು. And they needed the help of God. ಯಾಕಂದ್ರೆ ಅವರಿಗೆ ದೇವರ ಸಹಾಯ They ಬೇಕಾಗಿತ್ತು. needed the Holy Spirit. ಅವರು ಪವಿತ್ರಾತ್ಮನ ಅವಶ್ಯಕತೆ ಅವರಿಗಿತ್ತು. Let me tell you something this ಈ morning. ಬೆಳಗಿನ ಸಮಯ ನಿಮ್ಗೆ ಒಂದು ಸಂಗತಿನ ಹೇಳಲಿಕ್ಕೆ ಬಯಸುತ್ತೇನೆ. You cannot move anything if you do not have the baptism of the Holy Spirit. ನಿಮ್ಮಲ್ಲಿ ಪವಿತ್ರಾತ್ಮನ ಒಂದು ದೀಕ್ಷಾಸ್ನಾನ ಹೊಂದಿಕೊಳ್ಳದಿದ್ದರೆ ಯಾವ ಒಂದು ಸಂಗತಿ ಅಥವಾ ಯಾವ ವಿಷಯವನ್ನು ನೀವು ಚಲಿಸುವಂತೆ ಮಾಡುವುದಿಲ್ಲ. You and I cannot move even a small mustard seed if we do not have the anointing of the Holy Spirit. ಪವಿತ್ರಾತ್ಮನ ಅಭಿಷೇಕ ನಮ್ಮಲ್ಲಿ ಇಲ್ಲದಿರುವುದಾದ್ರೆ ಆ ಸಾಸಿವೆ ಕಾಳು ಅಷ್ಟೇ ಬೀಜವನ್ನು ಸಹ ನಾವು ಚಲಿಸುವಂತೆ ಮಾಡಲಿಕ್ಕೆ ಆಗುವುದಿಲ್ಲ. The disciples waited 50 days. 50 ದಿನದವರೆಗೆ ಶಿಷ್ಯರಲ್ಲಿ ಕಾಯ್ತಾ ಇದ್ದರು. After Jesus breathed on them the Holy Spirit, commissioning them to do the work of God. ಯೇಸು ಸ್ವಾಮಿ ಅವರ ಮೇಲೆ ಪವಿತ್ರಾತ್ಮನ ಶ್ವಾಸವನ್ನು ಊದಿದ ನಂತರ ಸೇವೆಗಾಗಿ ಅವರನ್ನು ಸಮರ್ಪಿಸುವಾಗ Very soon after 50 days something is going to happen. ಬಹು ಬೇಗನೆ 50 ದಿನಗಳಾದನು ಏನೋ ಒಂದು ಸಂಗತಿಯಲ್ಲಿ ಆಯಿತು. And Acts chapter 2 verse 1 the day of Pentecost came. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಅಲ್ಲಿ ಪಂಚಾಶತ್ತಮ ದಿನ ಅಲ್ಲಿ ಬಂದಿತು. Do you know what is this Pentecost? ಪಂಚಾಶತ್ತಮ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? We will only say, Pastor, I know only mobile cost, TV cost, ration cost, this cost. ಮತ್ತು ನಮಗೆ ಬೇರೆ ಟಿವಿ ಮೊಬೈಲ್ ಆಗಲಿ ಮತ್ತು ರೇಷನ್ ಎಲ್ಲ ಒಂದು ಬೆಲೆಗಳು ನಮಗೆ ಗೊತ್ತಿದೆ. You know cost of everything. ಎಲ್ಲದರ ಕ್ರಯ ನಿಮಗೆ ಗೊತ್ತಿದೆ. You know the cost of tomatoes in the market. ಮತ್ತು ಪೇಟೆಯಲ್ಲಿ ಟೊಮ್ಯಾಟೊ ಬೆಲೆ ಏನೆಂಬುದಾಗಿ ನಿಮಗೆ Do you ಗೊತ್ತಿದೆ. know Pentecost? ಪಂಚಾಶತ್ತಮ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? You must have Pentecost at any cost. ಯಾವುದೇ ಕ್ರಯಕ್ಕೆ ನೀವು ಪಂಚಾಶತ್ತಮವನ್ನು ಹೊಂದಿಕೊಳ್ಳಬೇಕಾಗಿದೆ. When the day of Pentecost came, ಯಾವಾಗ ಪಂಚಾಶತ್ತಮ ದಿನವು ಬಂದಿತು? what do we mean by Pentecost? ಪಂಚಾಶತ್ತಮ ಎಂಬುದಾಗಿ ಅದರ ಅರ್ಥ ಏನಾಗಿದೆ? In Deuteronomy 16:10, just write this scripture. ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 10ನೇ ವಚನದಲ್ಲಿ ನೀವು ಈ ವಚನ ಭಾಗವನ್ನು ಬರೆದಿಟ್ಟುಕೊಳ್ಳಿರಿ. Pentecost is also called as a feast of weeks. ಪಂಚಾಶತ್ತಮ ಎಂಬುದಾಗಿ ನೋಡುವಾಗ ಅಲ್ಲಿ ದವಸ ಧಾನ್ಯಗಳ ಒಂದು ಹಬ್ಬ ಎಂಬುದಾಗಿ ಅವರು ಆಚರಿಸುತ್ತಾರೆ. Very good. Deuteronomy 16:10. ಮತ್ತು ಧರ್ಮೋಪದೇಶ ಕಾಂಡ 16ನೇ ಅಧ್ಯಾಯ 10ನೇ ವಚನ. So after 7 weeks, ಮತ್ತು 7 ದಿನಗಳಾದ ನಂತರ, so 7 into 7 is 49 days. ಮತ್ತು 7 ಗುಣಿಲೆ 7 ಎಂಬುದಾಗಿ ನೋಡುವಾಗ 14 ದಿನವಾಗಿದೆ. 50th day, number 5. ಮತ್ತು 50ನೇ ದಿನ ಮತ್ತು 5 ಎಂಬ ಸಂಖ್ಯೆ ನೋಡುವಾಗ, From where we get that word penta. ಪೆಂಟ ಅಥವಾ 5 ಎಂಬುದಾಗಿ ಪದ ನಾವು ನೋಡುವಾಗ, The 50th day 50ನೇ ಒಂದು ದಿನ is the day of Jubilee. ಮತ್ತು ಆಚರಣೆ ಒಂದು ದಿನ ಅದಾಗಿತ್ತು. 50th year is the year of Jubilee. 50ನೇ ವರ್ಷವಾದ ಆಚರಣೆ ಅಥವಾ ಸಂಭ್ರಮ ದಿನವಾಗಿದೆ. The feast of weeks is also called as the feast of Pentecost. ಮತ್ತು ಆ ಒಂದು ಸುಗ್ಗಿಯ ಒಂದು ಹಬ್ಬ ಎಂಬುದಾಗಿ ನೋಡುವಾಗ ಅದು ಪಂಚಾಶತ್ತಮ ದಿನ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Exodus 23 verse 16. ವಿಮೋಚನ ಕಾಂಡ 23ನೇ ಅಧ್ಯಾಯ 16ನೇ ವಚನ. The Bible calls this day as the feast of harvest. ಮತ್ತು ಸುಗ್ಗಿಯ ಒಂದು ಹಬ್ಬ ಎಂಬುದಾಗಿ ಅದು ಸತ್ಯವೇದ ಕರೆಯುತ್ತದೆ. In Numbers 28:26. ಮತ್ತು ಅರಣ್ಯಕಾಂಡ 20:26 ನಾವು ನೋಡಿಕೊಳ್ಳುವಾಗ, it is also called as the day of first fruits. ಮೊದಲನೇ ಒಂದು ಫಲ ಎಂಬುದಾಗಿ ಆ ಒಂದು ದಿನ ಎಂಬುದಾಗಿ ಕರೆಯಲ್ಪಡುತ್ತದೆ. So I hope you got all that right. ನೀವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. Guys, you must write all this. If not, it will just by next week you'll forget everything. ನೀವೆಲ್ಲವದನ್ನು ಬರೆದಿಟ್ಟುಕೊಳ್ಳಬೇಕು, ಇಲ್ಲವಾದ್ರೆ ಮರುವಾರ ಬರುವುದರೊಳಗೆ ಎಲ್ಲವನ್ನು ಮರೆತು ಬಿಡುತ್ತೀರಾ. Pentecost, ಪಂಚಾಶತ್ತಮ feast of harvest. ಸುಗ್ಗಿಯ ಒಂದು ಹಬ್ಬ. Pentecost, ಪಂಚಾಶತ್ತಮ day of first fruits. ಪ್ರಥಮ ಫಲದ ದಿನವಾಗಿದೆ. Pentecost, ಪಂಚಾಶತ್ತಮ year of Jubilee. ಮತ್ತು ಆಚರಣೆ ಒಂದು ವರ್ಷದಾಗಿದೆ. Pentecost, ಪಂಚಾಶತ್ತಮವು 50th day, 50ನೇ ಒಂದು ದಿನ ಅದಾಗಿದೆ. when the Holy Spirit for the first time on this earth came
without measure. ಈ ಲೋಕದಲ್ಲಿ ಮೊದಲನೇ ಸಾರಿ ಪವಿತ್ರಾತ್ಮನು ಯಾವ ಒಂದು ಮಿತಿ ಅಥವಾ ಯಾವ ಒಂದು ಅಳತೆ ಇಲ್ಲದೆ ಆತನು ಸುರಿಸಲ್ಪಟ್ಟನು. Just clap your hands for the Holy Spirit. ಪವಿತ್ರಾತ್ಮನಿಗಾಗಿ ಜೋರಾಗಿ ನೀವು ಚಪ್ಪಾಳೆಯನ್ನು Clap ತಟ್ಟಿಕೊಳ್ಳಿರಿ. your hands for God who is sending His Holy Spirit ಮತ್ತು upon His church. ದೇವರ ತನ್ನ ಸಭೆ ಮೇಲೆ ತನ್ನ ಪವಿತ್ರಾತ್ಮನು ಸುರಿಸಿದ್ದಕ್ಕಾಗಿ ನಾವು ಜೋರಾಗಿ ಚಪ್ಪಾಳೆ ತಟ್ಟಿಕೊಳ್ಳೋಣ. On the day of Pentecost, ಪಂಚಾಶತ್ತಮ ದಿನದಲ್ಲಿ for the first time, ಮೊದಲೇ ಸಾರಿ the outpouring took place. ಹೊರಗಿನ ಸುರಿಸುವಿಕೆಯಲ್ಲಿ ಆಯಿತು. From heaven the outpouring came. ಪರಲೋಕದಿಂದ ಹೊರಸೂಸುವಿಕೆಯಲ್ಲಿ ಬಂದಿತು. It came upon the 120 disciples. 120 ಶಿಷ್ಯರ ಮೇಲೆ ಅದು ಬಂದಿತು. It was a baptism of fire. ಅದು ಬೆಂಕಿಯ ಒಂದು ದೀಕ್ಷಾಸ್ನಾನ ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. And when the Holy Spirit came upon them, ಯಾವಾಗ ಅವರ ಮೇಲೆ ಪವಿತ್ರಾತ್ಮನತನು ಬಂದನು, the Bible says here, ಇಲ್ಲಿ ಸತ್ಯವೇದ ಹೇಳುತ್ತದೆ, Acts chapter 2, ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯ verse 4, all of them were filled with the Holy Spirit and began to speak in another tongues as the Holy Spirit enabled them. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. Verse 3, 3ನೇ ವಚನ, they saw what seemed to be tongues of fire that separated and came to rest on each one of them. ಅದಲ್ಲದೆ ಉರಿಯುತ್ತಿದ್ದ ಆ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರ ಮೇಲೆ ಒಬ್ಬರು ಒಂದೊಂದಾಗಿ ಕೂತುಕೊಂಡವು. For everyone there's a flame. ಬೆಂಕಿಯ ಒಂದು ಅಲೆಗಳು ಎಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. Amen. For all of you who are sitting here, ನೀವಿಲ್ಲಿ ಕೂತುಕೊಂಡಿರೋ ಪ್ರತಿಯೊಬ್ಬರು, I can't have your flame, you can't have my flame. ನೀವು ನಮ್ಮ ಒಂದು ಅಲೆಗಳು ಅಥವಾ ನಮ್ಮ ಒಂದು ಆಕರ್ಷಣೆ ನೀವು ಹೊಂದಿಕೊಳ್ಳಿಕ್ಕೆ ಆಗುವುದಿಲ್ಲ. Upon every tongue on the day of Pentecost, ಪಂಚಾಶತ್ತಮ ದಿನದಲ್ಲಿ ಪ್ರತಿಯೊಂದು ನಾಲಿಗೆಯು like tongues of fire, ಬೆಂಕಿಯ ಒಂದು ನಾಲಿಗೆ ಆಯಿತು. a flame for everyone, ಪ್ರತಿಯೊಬ್ಬರಿಗೆ ಉರಿಯುವಲಿವಾಯಿತು. a baptism of fire for everyone. ಮತ್ತು ಎಲ್ಲರ ಮೇಲೆ ಒಂದು ಬೆಂಕಿಯ ಒಂದು ಪವಿತ್ರಾತ್ಮನಲ್ಲಿ ಸುರಿಸಲ್ಪಟ್ಟಿತು. The God who came on Mount Sinai with the fire, ಬೆಂಕಿಯಿಂದ ಮೌಂಟ್ ಸೀನಾಯ ಬೆಟ್ಟದ ಮೇಲೆ ದೇವರತನು ಇಳಿದು ಬಂದನು. the Holy Spirit that came in the Old Testament with measure, ಹಳೆ ಒಡಂಬಡಿಕೆಯಲ್ಲಿ ಅಳತೆ ಇಲ್ಲದೆ ಪವಿತ್ರಾತ್ಮನಲ್ಲಿ ಬಂದನೆಂಬುದಾಗಿ ನಾವು ನೋಡಿಕೊಳ್ಳುತ್ತೇವೆ. today He comes ಈ ದಿನ ಆತನು ಬರುತ್ತಾನೆ, with fire. ಆತನು ಬೆಂಕಿಯೊಟ್ಟಿಗೆ ಆತನು ಬರುತ್ತಾನೆ. A flame for everyone, ಪ್ರತಿಯೊಬ್ಬರಿಗೆ ಆ ಒಂದು ಉರಿಯು, a fire for everyone seated here. ಇಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೆ ಆ ಒಂದು ಬೆಂಕಿ ಅದು ಬರುತ್ತದೆ. Fire is resembles the power of God, the nature of God. ಆ ಬೆಂಕಿಯು ದೇವರ ಒಂದು ಬಲವನ್ನು, ದೇವರ ಒಂದು ಸ್ವಭಾವವನ್ನು ಅದು ಸೂಚಿಸುತ್ತದೆ. You know why? ಯಾಕೆ ಎಂಬುದಾಗಿ ನಿಮಗೆ ಗೊತ್ತಿದೆಯೋ? People are touching the church and the fellowships and the pastors today. ಯಾಕೆ ಈ ದಿನಗಳಲ್ಲಿ ಜನರು ಬಂದು ಸಭಾಪಾಲಕರನ್ನಾಗಲಿ ಸೇವೆ ಕೂಡಿ ಬಂದಿರುವ ಸಭೆಯನ್ನು ಬಂದು ಅವರು ಮುಟ್ಟುತ್ತಾ ಇದ್ದಾರೆ? Fire is missing, that's why. ಅಲ್ಲಿ ಇರುವ ಬೆಂಕಿ ಅದು ತಪ್ಪಿಸಿಕೊಳ್ಳುತ್ತಾ ಇದೆ. ಆದ When ಕಾರಣ these people see the fire of God, ಯಾವಾಗ ಜನರು ದೇವರ ಬೆಂಕಿಯನ್ನು ಅವರು ಕಾಣುತ್ತಾರೋ, on their knees they must give their lives to Jesus. ಮೊಣಕಾಲಿನ ಮೇಲೆ ಬಂದು ಅವರು ತಮ್ಮ ಜೀವಿತನ ಯೇಸು ಸ್ವಾಮಿಗೆ ಅವರು ಒಪ್ಪಿಸಿಕೊಡಬೇಕು. Amen. Amen. We have to move into that level now. ಈಗ ನಾವು ಆ ಒಂದು ಮಟ್ಟಕ್ಕೆ ನಾವು ಮುಂದೆ ಚಲಿಸಬೇಕಾಗಿದೆ. Remember this thing. Pentecost is connected to harvest. ಪಂಚಾಶತಮವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ಸುಗ್ಗಿಗೆ ಸಂಬಂಧವಾಗಿದೆ. That's why the prayers of the early church, their unity, led them to take the gospel to Jerusalem, Judea, and to uttermost parts of the earth. ಆದಿ ಸಭೆಯವರ ಐಕ್ಯತೆಯಲ್ಲಿ ಕೂಡಿಕೊಂಡಲ್ಲಿ ಪ್ರಾರ್ಥನೆಗೆ ಬರುವಾಗ ಅವರು ಪವಿತ್ರಾತ್ಮ ಬಲವನ್ನು ಹೊಂದಿಕೊಂಡು ಯೆರೂಸಲೇಮಿನಲ್ಲಿ ಯೂದಾಯ ಸೀಮೆಗಳಲ್ಲಿ ಎಲ್ಲ ಒಂದು ಕಡೆ ಲೋಕದ ಕಟ್ಟ ಕಡೆವರೆಗೂ ಅವರು ಹೋದರು. That fire spread rapidly. ಆ ಒಂದು ಬೆಂಕಿ ಎಲ್ಲ ಕಡೆ ಹರಡಿತು. No persecution could stop them. ಯಾವ ಹಿಂಸೆ ಅವರನ್ನು ತಡೆಯಲಿಕ್ಕೆ ಆಗಲಿಲ್ಲ. They were persecuted, they had problems, but the church multiplied. ಅವರು ಹಿಂಸೆಗೆ ಒಳಪಟ್ಟರು, ಅವರಲ್ಲಿ ಸಮಸ್ಯೆಗಳಿದ್ದರು, ಆದರೂ ಪವಿತ್ರಾತ್ಮ ಭರಿತರಾಗಿ ಅದರಲ್ಲಿ ನಡೆಸಲ್ಪಟ್ಟರು. 3,000 souls, 5,000 souls. 3,000 ಆತ್ಮಗಳು, 5,000 ಆತ್ಮಗಳು. You know what was the key for the early church? ಆದಿ ಸಭೆಗಿರುವ ಒಂದು ಬೀಗದ ಕೈ ಏನೆಂಬುದಾಗಿ ನೋಡುವಾಗ Prayer was their key. ಅದು ಪ್ರಾರ್ಥನೆ, ಅದು ಬೀಗದ ಕೈ ಆಗಿತ್ತು. The Holy Spirit's anointing was the key. ಪವಿತ್ರ ಆತ್ಮನ ಅವರನ್ನು ಅಭಿಷೇಕಿಸಿದನು. Today,
the Holy Spirit is ignored, is neglected in the body of Christ. ಈ ದಿನದಲ್ಲಿ ನೋಡುವ ಕ್ರೈಸ್ತನ ಒಂದು ದೇಹದಲ್ಲಿ ಪವಿತ್ರಾತ್ಮನ ಅಲಕ್ಷ್ಯ ಮಾಡಿದರೆ ಆತನಿಗೆ ಲಕ್ಷ್ಯ ಕೊಡ್ತಾ ಇಲ್ಲ. When he is supposed to be everything, ಆತನು ಎಲ್ಲವೂ ಆಗಿರಬೇಕಾದ ಸಮಯದಲ್ಲಿ we neglect him and we substitute him for other things. ಬೇರೆ ವಿಷಯಕ್ಕಾಗಿ ಆತನನ್ನು ಇಟ್ಟು ಅದನ್ನು ನಾವು ಅಲಕ್ಷ್ಯ ಮಾಡಿದ್ದೇವೆ. In your life and my life, ನಿಮ್ಮ ಜೀವಿತದಲ್ಲಿ ಮತ್ತು ನನ್ನ ಜೀವಿತದಲ್ಲಿ we have ignored the Holy Spirit. ಮತ್ತು ನಾವು ಪವಿತ್ರಾತ್ಮನ ಹೊಂದಿಕೊಂಡಿಲ್ಲ. We do not even know that there is a Holy Spirit residing in us and wants to anoint us. ಪವಿತ್ರಾತ್ಮ ನಮ್ಮ ಒಳಗಡೆ ಇದ್ದಾನೆ ಮತ್ತು ಆತನ ನಮ್ಮನ್ನು ಅಭಿಷೇಕಿಸಲಿಕ್ಕೆ ಬಯಸ್ತಾನೆ ಎಂಬುದಾಗಿ ವಿಷಯವನ್ನು ಸಹ ನಾವು ತಿಳಿದುಕೊಂಡಿಲ್ಲ. That is why so much of our ministry ಆತಗ ನಮ್ಮ ಸೇವೆಯಲ್ಲಿ ಬಹಳಷ್ಟು is done ಭಾಗದಲ್ಲಿ on human strength. ಮನುಷ್ಯನ ಬಲದಿಂದ ಅದು ನಡೆಸಲ್ಪಡ್ತಾ ಇದೆ. It is done in our flesh. ಶರೀರ ಭಾವದಲ್ಲಿ ಅದು ಆಗ್ತಾ ಇದೆ. We need to change that now. ಅದನ್ನು ನಾವು ಬದಲಾವಣೆ We ಮಾಡಬೇಕಾಗಿದೆ. all must do the work of God ನಾವೆಲ್ಲರೂ ಸೇರಿ ದೇವರ ಕಾರ್ಯವನ್ನು ಮಾಡಬೇಕು by the power of the Holy Spirit. ಪವಿತ್ರಾತ್ಮನ ಬಲದ ಮುಖಾಂತರ. We need that baptism today. ಈ ದಿನ ನಮಗೆ ಆ ಒಂದು ದೀಕ್ಷಾಸ್ನಾನ ಬೇಕು. I will give you this time. I'll give you this week for you to prepare. ಮತ್ತು ಈ ಒಂದು ಸಮಯವನ್ನು ಈ ಒಂದು ವಾರವನ್ನು ನಿಮಗೆ ಸಿದ್ಧತೆ ಮಾಡಿಕೊಳ್ಳುವುದಕ್ಕಾಗಿ ನಾವು ಕೊಡುತ್ತೇವೆ. As I need to prepare. ಮತ್ತು ನಾನು ಸಹ ಸಿದ್ಧ ಮಾಡಿಕೊಳ್ಳಬೇಕಾದ We will come this next Sunday ಮುಂದಿನ ಭಾನುವಾರ ನಾವು ಬರುವಾಗ with a hunger ಒಂದು ಹಸಿವೆ ಉಳ್ಳವರಾಗಿ for the baptism of the fire of the Holy Spirit. ಪವಿತ್ರಾತ್ಮನ ಬೆಂಕಿಯ ದೀಕ್ಷಾಸ್ನಾನಕ್ಕಾಗಿ ನಾವು ಬರೋಣ. So as next week we finish the month of March. ಮುಂದಿನ ವಾರದಲ್ಲಿ ಮಾರ್ಚ್ ತಿಂಗಳನ್ನು ಮುಗಿಸ್ಲಿಕ್ಕಿರುವಾಗ We move into the month of April. ಏಪ್ರಿಲ್ ತಿಂಗಳಲ್ಲಿ ಮುಂದೆ ಚಲಿಸುತ್ತಿರುವಾಗ We'll move into the next level. ಇನ್ನೊಂದು ಮಟ್ಟಕ್ಕೆ ನಾವು ಮುಂದೆ ಹೋಗುತ್ತೇವೆ. We'll move anointed by the Holy Spirit. ಪವಿತ್ರಾತ್ಮನ ಅಭಿಷೇಕದಿಂದ ಚಲಿಸಲ್ಪಟ್ಟು ಮುಂದೆ We'll ಬರೆಯುತ್ತೇವೆ. move with the fresh baptism of the fire of the Holy Spirit. ಪವಿತ್ರಾತ್ಮನ ಒಂದು ಬೆಂಕಿಯ ತಾಜಾತನದ ಅಭಿಷೇಕದಲ್ಲಿ ನಾವು ಮುಂದೆ ಚಲಿಸುತ್ತೇವೆ. We begin to unite together. ನಾವು ಐಕ್ಯತೆಯಲ್ಲಿ ನಾವು ಕೂಡುತ್ತೇವೆ. Begin to love one another. ಒಬ್ಬರನ್ನೊಬ್ಬರನ್ನು ಪ್ರೀತಿಸುತ್ತೇವೆ. Begin to pray with one another. ಒಬ್ಬರೊಬ್ಬರೊಟ್ಟಿಗೆ ಸೇರಿ ನಾವು ಪ್ರಾರ್ಥಿಸುತ್ತೇವೆ. I believe you begin to do that, changes will happen, people will start coming. ನಾನು ನಂಬುತ್ತೇನೆ ನೀವು ಇದನ್ನು ಮಾಡುತ್ತಿರುವಾಗ ಸಂಗತಿಗಳು ಬದಲಾವಣೆ ಆಗುತ್ತದೆ ಮತ್ತು ಜನರಲ್ಲಿ ಬರಲಿಕ್ಕೆ ಪ್ರಾರಂಭಿಸುತ್ತಾರೆ. Like I told you, ಮತ್ತು ಈಗಾಗಲೇ ನಾನು ಹೇಳಿದ ಹಾಗೆ we don't want to go to the new church like this. ಈ ರೀತಿಯಾಗಿ ಹೊಸ ಒಂದು ಸಭೆಗೆ ನಾವು ಹೋಗಬೇಕಾಗಿಲ್ಲ. What is the use of the building ಒಂದು ಕಟ್ಟಡದ ಉಪಯೋಗದ ಏನಾಗಿದೆ if the fire of God is not there? ಅಲ್ಲಿ ದೇವರ ಬೆಂಕಿ ಇಲ್ಲದೆ ಇರುವಾಗ What is the use of the new church land and building ಹೊಸ ಸ್ಥಳ ಆಗಲಿ ಹೊಸ ಸಭೆ ಒಂದು ಕಟ್ಟಡ ಇರುವುದದು ಏನು if ಉಪಯೋಗ? the heavens are not opened? ಅಲ್ಲಿ ಪರಲೋಕ ತೆರೆದಿದ್ದರೆ. That is why I encourage you. ಆದ ಕಾರಣ ನಾನು ನಿಮಗೆ ಉತ್ತೇಜಿಸುತ್ತೇನೆ. Please do not be in your own world, ದಯಮಾಡಿ ನಿಮ್ಮ ಲೋಕದಲ್ಲೇ ನೀವಿರಬೇಡಿರಿ. in your own attachments and activities. ನಿಮ್ಮ ಚಟುವಟಿಕೆಯಲ್ಲಿ ನೀವು ಒಂದು ಒಬ್ಬರೊಬ್ಬರೊಟ್ಟಿಗೆ ಕೂಡಿಕೊಂಡಿರುವ ವಿಷಯದಲ್ಲಿ Come for prayer. ಪ್ರಾರ್ಥನೆಗಾಗಿ ನೀವು ಬನ್ನಿರಿ. Come for prayer. ಪ್ರಾರ್ಥನೆಗಾಗಿ ನೀವು ಬನ್ನಿರಿ. We need this baptism. ಈ ಒಂದು ದೀಕ್ಷಾಸ್ನಾನ ನಮಗೆ ಅವಶ್ಯಕವಾಗಿದೆ. Please lift up your hands wherever you are. ನೀವೆಲ್ಲಿದ್ದೀರ ಅಲ್ಲಿ ನಿಮ್ಮ ಕೈಗಳನ್ನು ಮೇಲೆ ಕೆತ್ತಿರಿ. And personally, you need your personal Pentecost this morning. ವೈಯಕ್ತಿಕವಾಗಿ ನಿಮಗೆ ಈ ದಿನದ ಒಂದು ಪಶ್ಚಾತ್ತಾಪ ದಿನ ನೀವು ಹೊಂದಿಕೊಳ್ಳಬೇಕು. You need that baptism this morning. ಈ ಬೆಳಗ್ಗೆ ಸಮಯದಲ್ಲಿ ನಿಮಗೆ ಆ ಒಂದು ದೀಕ್ಷಾಸ್ನಾನ ಬೇಕಾಗಿದೆ. You know, when we look at someone, the way they pray, we know the level they are in. ಯಾರಾದರೂ ಪ್ರಾರ್ಥನೆ ಮಾಡುವುದನ್ನು ನಾವು ಬೆಳಗಿನ ಸಮಯದಲ್ಲಿ ನೋಡುವಾಗ ನಮಗೆ ಗೊತ್ತಾಗ್ತದೆ ಅವರು ಯಾವ ಒಂದು ಮಟ್ಟದಲ್ಲಿ ಅವರು ಇದ್ದಾರೆ ಎಂಬುದಾಗಿ. Say, Lord, fill me once more, God. ನಾವು ಹೇಳೋಣ ಕರ್ತನೆ ಇನ್ನೊಂದು ಸಾರಿ ನನ್ನ ತುಂಬಿಸು ಎಂಬುದಾಗಿ. Sometimes when we come together for prayer, ಕೆಲವು ಸಾರಿ ನಾವು ಕೂಡಿಕೊಂಡು ಪ್ರಾರ್ಥನೆಗೆ ನಾವು ಬರುವಾಗ nothing seems to come out. ಯಾವ ಒಂದು ಸಂಗತಿ ಬರುವುದನ್ನು ನಾವು ಕಾಣುವುದಿಲ್ಲ. Because we are diverted everywhere. ಯಾಕೆಂದ್ರೆ ನಾವು ಎಲ್ಲ ಕಡೆ ನಾವು ಮನಸ್ಸನ್ನು ಇಟ್ಟುಕೊಂಡಿದ್ದೇವೆ. Struggle many times. ಬಹಳ ಸಾರಿ ನಾವು ಕಷ್ಟಪಡುತ್ತೇವೆ. Because we have not broken through that level, that first level. ಯಾಕೆಂದ್ರೆ ಆ ಒಂದು ಮೊದಲೇ ಮಟ್ಟಕ್ಕೆ ನಾವು ಮುಂದೆ ಹೋಗ್ತಾ ಇಲ್ಲ. The secret for the church today ಸಭೆ ಬೆಳೆಯುವುದಕ್ಕಾಗಿರುವ ಒಂದು ರಹಸ್ಯವು is the Holy Spirit. ಅದು ಪವಿತ್ರ ಆತ್ಮವಾಗಿದೆ. You need Him, I need Him. ಆತನ ಅವಶ್ಯಕತೆ ನಿಮಗಿದೆ, ಆತನ ಅವಶ್ಯಕತೆ ನಮಗಿದೆ. Lift both your hands as we are going to pray and close. ನಾವು ಪ್ರಾರ್ಥನೆಯನ್ನು ಮುಗಿಸ್ತಿರುವಾಗ ನಮ್ಮ ಕೈಗಳನ್ನ ಮೇಲೆ ಕೆತ್ತೋಣ. Father, we thank you. ತಂದೆ ನಿಮಗೆ ವಂದನೆ ಸಲ್ಲಿಸುತ್ತೇವೆ. Thank you that there is more you want to do in our hearts, God. ಕರ್ತನೆ ಇನ್ನು ಹೆಚ್ಚಾಗಿ ನೀನು ನಮ್ಮ ಹೃದಯದಲ್ಲಿ ಏನ್ ಮಾಡ್ಲಿಕ್ಕಿದೆಯಾ ಸ್ವಾಮಿ. Prepare us, God. ಕರ್ತನೆ ನಮ್ಮನ್ನು ಸಿದ್ಧಪಡಿಸು. I believe, Father, the coming week
you will pour out again a double measure of your anointing upon us. ತಂದೆ, ನಾನು ನಂಬುತ್ತೇನೆ, ಬರುವ ವಾರಗಳಲ್ಲಿ ಸ್ವಾಮಿ ಇನ್ನು 2ರಷ್ಟು ಕರ್ತನೆ ಅಭಿಷೇಕ ನಮ್ಮ ಮೇಲೆ ನೀನು ಸುರಿಸಲಿಕ್ಕಿದೀಯಾ. Thank you for this time. ಈ ಸಮಯಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. Thank you that we feel you are with us. Your presence is here. Your Holy Spirit is with us. ಪವಿತ್ರಾತ್ಮ ನಮ್ಮ ಒಟ್ಟಿಗಿದ್ದಾನೆ, ನಿನ್ನ ಪ್ರಸನ್ನತೆ ಇಲ್ಲಿದೆ ಮತ್ತು ನೀನು ನಮ್ಮ ಒಟ್ಟಿಗಿದ್ದೆ ಎಂಬುದಾಗಿದೆ. ನಾವು ಅದನ್ನು ಅನುಭವಿಸುತ್ತಾ ಇದ್ದೇವೆ. Thank you that you are taking every one of us into the supernatural, God. ಕರ್ತನೆ, ಎಲ್ಲರನ್ನು ನೀನು ಅಲೌಕಿಕ ಒಂದು ಸಂಗತಿಯಲ್ಲಿ ನಮ್ಮ ನಡೆಸ್ತಾ ಇದ್ದೆ. ಅದಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇವೆ. We give you all the glory, Father. ಕರ್ತನೆ, ನಿನಗೆ ಎಲ್ಲ ಮಹಿಮೆ ನಾವು ಸಲ್ಲಿಸುತ್ತೇವೆ. All the honor and praise, God. ಎಲ್ಲ ಗೌರವ, ಎಲ್ಲ ಸ್ತುತಿ ನಿನಗೆ ಸಲ್ಲಿಸುತ್ತೇವೆ. In Jesus' name we pray. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. Amen. ಆಮೆನ್. Now may the grace of our Lord Jesus, the love of God, the sweet communion of the Holy Spirit be with us all now in the coming days and forevermore. Amen.